ಸಮಾಜ ವಿಜ್ಞಾನ ವಿಷಯದ 4ನೇ ಭಾಗವಾಗಿರುವಂತಹ ಭೂಗೋಳಶಾಸ್ತ್ರ. ಈ ಒಂದು ವಿಭಾಗದ 3ನೇ ಅಧ್ಯಾಯವಾಗಿರುವಂತಹದ್ದು ಕರ್ನಾಟಕದ ವಾಯುಗುಣ, ಮಣ್ಣುಗಳು, ಸ್ವಾಭಾವಿಕ ಸಸ್ಯವರ್ಗ ಮತ್ತು ಪ್ರಾಣಿ ಸಂಪತ್ತು. ಈ ಒಂದು ಅಧ್ಯಾಯದ ಕುರಿತು ಇಂದಿನ ತರಗತಿಯಲ್ಲಿ ನಾವು ಮುಖ್ಯವಾದಂತಹ ಕೆಲವೊಂದು ಫಲಿತಾಂಶಗಳನ್ನು ತಿಳ್ಕೋಬೇಕಾಗಿರುವಂತಹದ್ದು. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಒಂದು ಕರ್ನಾಟಕದ ವಾಯುಗುಣ, ಮಣ್ಣುಗಳು, ಸ್ವಾಭಾವಿಕ ಸಸ್ಯವರ್ಗ ಮತ್ತು ಪ್ರಾಣಿ ಸಂಪತ್ತು ಈ ಒಂದು ಅಧ್ಯಾಯದ ಪ್ರಮುಖ ಫಲಿತಾಂಶಗಳು ಯಾವುವು ಅನ್ನೋದನ್ನು ನಾವೀಗ ತಿಳ್ಕೋಬೇಕಾಗಿರುವಂತ. ಹಾಗಾದ್ರೆ ಇಲ್ಲಿ ನಾವು ಮೊದಲನೇ ಫಲಿತಾಂಶವನ್ನು ನೋಡಿದ್ವಿ. ಕರ್ನಾಟಕದಲ್ಲಿ ಕಂಡುಬರುವಂತಹ ಪ್ರಮುಖ ವಾಯುಗುಣದ ಲಕ್ಷಣಗಳನ್ನು ತಿಳ್ಕೊಳ್ತೀವಿ. ನೆಕ್ಸ್ಟ್ ಕರ್ನಾಟಕದಲ್ಲಿ ಋತುಮಾನಗಳ ವಾಯುಗುಣದ ಪರಿಸ್ಥಿತಿ ಹೇಗಿದೆ, ಅಂದ್ರೆ ಋತುಕಾಲಗಳು ಯಾವುವು ಅನ್ನೋದನ್ನು ತಿಳ್ಕೊಳ್ತೀವಿ. ನಂತರ ಕರ್ನಾಟಕದ ಋತುಕಾಲಿಕ ಮಳೆಯ ಹಂಚಿಕೆ ಮತ್ತು ಪರಿಣಾಮಗಳು, ಅಂದ್ರೆ ಕರ್ನಾಟಕದ ಮಳೆಯ ಹಂಚಿಕೆ ಹೇಗಾಗಿದೆ, ಅದರ ಪರಿಣಾಮಗಳೇನು ಅನ್ನೋದನ್ನು ತಿಳ್ಕೊಳ್ತೀವಿ. ನಂತರದಲ್ಲಿ ಕರ್ನಾಟಕದಲ್ಲಿ ಕಂಡುಬರುವಂತಹ ಪ್ರಮುಖ ಮಣ್ಣುಗಳು ಯಾವುದು ಹಾಗೂ ಅವುಗಳ ಹಂಚಿಕೆಯನ್ನು ತಿಳ್ಕೊಳ್ತೀವಿ. ನಂತರದಲ್ಲಿ ನಾವು ನೋಡಬೇಕಾಗಿರುವಂತಹ 5ನೇ ಪ್ರಮುಖ ಫಲಿತಾಂಶ ಅಂತಂದ್ರೆ ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗಗಳು, ವಿಧಗಳು, ಹಂಚಿಕೆ ಹಾಗೂ ಕರ್ನಾಟಕದಲ್ಲಿ ಕಂಡುಬರುವಂತಹ ಪ್ರಮುಖ ಪ್ರಾಣಿ ಸಂಪತ್ತುಗಳು ಯಾವುವು ಅನ್ನೋದನ್ನ ಈ ಒಂದು ಅಧ್ಯಾಯದ 5 ಪ್ರಮುಖ ಫಲಿತಾಂಶಗಳನ್ನು ನಾವಿಲ್ಲಿ ತಿಳ್ಕೋಬೇಕಾಗಿರುವಂತಹದ್ದು. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಾವು ಮೊದಲನೇದಾಗಿ ಕರ್ನಾಟಕದ ವಾಯುಗುಣದ ಒಂದು ಪರಿಚಯವನ್ನ ತಿಳ್ಕೋಬೇಕಾಗಿರುವಂತಹದ್ದು. ಹಾಗಾದ್ರೆ ಕರ್ನಾಟಕದ ವಾಯುಗುಣವನ್ನು ನಾವು ಮುಖ್ಯವಾಗಿ ನೋಡೋದಾದ್ರೆ ಉಷ್ಣವಲಯದ ಮಾನ್ಸೂನ್ ವಾಯುಗುಣವನ್ನು ಒಳಗೊಂಡಿದೆ ಅಂತ ಕರಿತೀವಿ. ಕರ್ನಾಟಕದ ವಾಯುಗುಣವನ್ನು ಏನಂತ ಕರಿತೀವಿ? ಉಷ್ಣವಲಯದ ಮಾನ್ಸೂನ್ ವಾಯುಗುಣ ಅಂತ ಕರಿತೀವಿ. ಯಾಕೆ ಇದನ್ನ ನಾವು ಉಷ್ಣವಲಯದ ಮಾನ್ಸೂನ್ ವಾಯುಗುಣ ಅಂತ ಕರಿತೀವಿ ಅಂತಂದ್ರೆ, ಈ ಒಂದು ಕರ್ನಾಟಕವು ಭಾರತದ ಪ್ರಮುಖವಾಗಿರುವಂತಹ ಒಂದು ರಾಜ್ಯಗಳಲ್ಲಿ ಒಂದಾಗಿದ್ದು, ಇಲ್ಲಿ ಅಧಿಕವಾಗಿರುವಂತಹ ಉಷ್ಣಾಂಶವನ್ನು ಹೊಂದಿರುವ ಹಾಗೆ ಮಾನ್ಸೂನ್ ಮಾರುತಗಳಿಂದ ಹೆಚ್ಚು ಪ್ರಮಾಣದಲ್ಲಿ ಮಳೆಯನ್ನು ಪಡೆಯುವಂತಹ ಉದ್ದೇಶದಿಂದ ಕರ್ನಾಟಕದ ವಾಯುಗುಣವನ್ನ ಉಷ್ಣವಲಯದ ಮಾನ್ಸೂನ್ ವಾಯುಗುಣ ಅಂತ ಕರಿತೀವಿ. ಉಷ್ಣವಲಯವು ಕೂಡ ಹೌದು, ಮಾನ್ಸೂನ್ ಮಾರುತಗಳಿಂದ ಮಳೆಯನ್ನು ಪಡೆಯುವಂತಹ ಒಂದು ಪ್ರದೇಶ ಆಗಿರೋದ್ರಿಂದ ಕರ್ನಾಟಕದ ವಾಯುಗುಣವನ್ನ ಉಷ್ಣವಲಯದ ಮಾನ್ಸೂನ್ ವಾಯುಗುಣ ಅಂತ ಕರೀತಾರೆ. ಹಾಗಾದ್ರೆ ಈ ಉಷ್ಣವಲಯದ ಮಾನ್ಸೂನ್ ವಾಯುಗುಣದ ಒಂದು ಲಕ್ಷಣ ಏನಪ್ಪಾ ಅಂದ್ರೆ ಅತಿಯಾದಂತಹ ಶಾಖವನ್ನು ಹೊಂದಿರುವಂತಹದ್ದು, ತೇವಾಂಶ ಭರಿತವಾದಂತಹ ಒಂದು ಬೇಸಿಗೆಯನ್ನು ನೋಡಿದರೆ, ಹಾಗೆ ತಂಪಾದ ಮತ್ತು ಶುಷ್ಕವಾಗಿರುವಂತಹ ಚಳಿಗಾಲ ಈ ಒಂದು ವಾಯುಗುಣದ ಪ್ರಮುಖ ಲಕ್ಷಣ. ಉಷ್ಣವಲಯದ ಮಾನ್ಸೂನ್ ವಾಯುಗುಣದ ಲಕ್ಷಣ ಏನಪ್ಪಾ ಅಂತಂದ್ರೆ ಬಹಳಷ್ಟು ಶಾಖ, ಅತಿಯಾದ ಶಾಖವನ್ನು ಹೊಂದಿರುವಂತಹದ್ದು, ತೇವಾಂಶ ಭರಿತವಾದಂತಹ ಬೇಸಿಗೆಯನ್ನು ನೋಡಿದ್ರಿ, ಹಾಗೆ ತಂಪಾದಂತಹ ಮತ್ತು ಶುಷ್ಕ ಚಳಿಗಾಲದ ವ್ಯವಸ್ಥೆಯನ್ನು ಹೊಂದಿರೋದ್ರಿಂದ ಕರ್ನಾಟಕದ ವಾಯುಗುಣವನ್ನ ನಾವು ಕರಿತೀವಿ ಉಷ್ಣವಲಯದ ಮಾನ್ಸೂನ್ ವಾಯುಗುಣ. ಹಾಗಾಗಿ ಉಷ್ಣವಲಯದ ಮಾನ್ಸೂನ್ ವಾಯುಗುಣದ ಲಕ್ಷಣ ಏನಪ್ಪಾ ಅಂತಂದ್ರೆ ಅತಿಯಾದ ಶಾಖ ಇರುತ್ತೆ, ತೇವಾಂಶ ಭರಿತವಾದಂತಹ ಒಂದು ಬೇಸಿಗೆಯನ್ನು ನೋಡ್ತೀವಿ, ಜೊತೆಯಲ್ಲಿ ನಾವು ನೋಡುವಂತಹದ್ದು ಅಂತಂದ್ರೆ ತಂಪಾದ ಮತ್ತು ಶುಷ್ಕ ಚಳಿಗಾಲವನ್ನು ಹೊಂದಿರುವಂತಹ ಒಂದು ಗುಣ ಈ ಒಂದು ಕರ್ನಾಟಕದ ಉಷ್ಣವಲಯದ ಮಾನ್ಸೂನ್ ವಾಯುಗುಣದ ಲಕ್ಷಣದಲ್ಲಿ ಒಂದಾಗಿರುವಂತಹದ್ದು. ಹಾಗಾದ್ರೆ ಕರ್ನಾಟಕದ ವಾಯುಗುಣ ಹೇಗಪ್ಪ ಅಂತಂದ್ರೆ ಅತಿಯಾದ ಶಾಖವು ಕೂಡ ಇರುತ್ತೆ, ತೇವಾಂಶ ಭರಿತವಾದಂತಹ ಒಂದು ಬೇಸಿಗೆಯನ್ನು ಕೂಡ ನೋಡ್ತೀವಿ, ಜೊತೆಯಲ್ಲಿ ನಾವು ಅಲ್ಲಿ ತಂಪಾದಂತಹ ಮತ್ತು ಶುಷ್ಕ ಚಳಿಗಾಲವನ್ನು ಹೊಂದಿರುವಂತಹ ಒಂದು ವಾತಾವರಣವನ್ನು ಕೂಡ ನೋಡಬೇಕಾಗಿರುವಂತಹದ್ದು. ಈ 3 ಲಕ್ಷಣಗಳನ್ನ ಒಳಗೊಂಡಿರೋದ್ರಿಂದ ಕರ್ನಾಟಕದ ವಾಯುಗುಣವನ್ನ ಉಷ್ಣವಲಯದ ಮಾನ್ಸೂನ್ ವಾಯುಗುಣ ಅಂತ ಕರಿತೀವಿ. ಇನ್ನು ನಾವು ಕರ್ನಾಟಕದ ವಾಯುಗುಣದಲ್ಲಿ ಮತ್ತೊಂದೇನಪ್ಪ ಅಂತಂದ್ರೆ ಕರ್ನಾಟಕದ ವಾಯುಗುಣದಲ್ಲಿನ ವೈವಿಧ್ಯತೆಯನ್ನು ಅಂದ್ರೆ ವಿವಿಧತೆಯನ್ನು ನಾವಿಲ್ಲಿ ಕಾಣ್ತಾ ಇರುವಂತಹದ್ದು. ಅಂದ್ರೆ ಏಕಪ್ರಕಾರವಾದಂತಹ ವಾಯುಗುಣದ ವ್ಯವಸ್ಥೆಯನ್ನ ಕರ್ನಾಟಕ ಒಳಗೊಂಡಿಲ್ಲ. ಕರ್ನಾಟಕದ ವಾಯುಗುಣ ವೈವಿಧ್ಯತೆಯಿಂದ ಕೂಡಿರುವಂತಹದ್ದು. ಯಾಕೆ ಕರ್ನಾಟಕದ ವಾಯುಗುಣ ವೈವಿಧ್ಯತೆಯಿಂದ ಒಳಗೊಂಡಿದೆ ಅನ್ನೋದಕ್ಕೆ ಅದರದೇ ಆದಂತಹ ಕೆಲವೊಂದು ಕಾರಣಗಳನ್ನು ನಾವಿಲ್ಲಿ ಗುರುತಿಸ್ತೀವಿ. ಕರ್ನಾಟಕದ ವಾಯುಗುಣದ ವೈವಿಧ್ಯತೆಗೆ ಕಾರಣ ಏನಪ್ಪಾ ಅಂತಂದ್ರೆ ಕರ್ನಾಟಕದಲ್ಲಿರುವಂತಹ ಒಂದು ಭೌಗೋಳಿಕ ಸ್ಥಾನವನ್ನು ನೋಡ್ತೀವಿ. ಅಂದ್ರೆ ಅಕ್ಷಾಂಶ ಮತ್ತು ರೇಖಾಂಶಗಳ ಮಧ್ಯದಲ್ಲಿ ಕರ್ನಾಟಕವು ಕಂಡುಬರುವಂತಹ ಒಂದು ಭೌಗೋಳಿಕ ಸ್ಥಾನವಾಗಿರುವಂತಹದ್ದು, ಹಾಗೆ ಸಮುದ್ರದ ಒಂದು ಸಾಮೀಪ್ಯವನ್ನು ಕೂಡ ನಾವಿಲ್ಲಿ ನೋಡ್ತಾ ಇರುವಂತಹದ್ದು, ಹಾಗೆ ಭೂಸ್ವರೂಪ, ವಿವಿಧ ರೀತಿಯ ಭೂಸ್ವರೂಪಗಳನ್ನ, ವಿವಿಧ ರೀತಿಯ ಸ್ವಾಭಾವಿಕ ಸಸ್ಯವರ್ಗಗಳನ್ನ ಹಾಗೂ ಮಾನ್ಸೂನ್ ಮಾರುತಗಳ ಪ್ರಭಾವವು ಕೂಡ ಇದಕ್ಕೆ ಮುಖ್ಯವಾಗಿರುವಂತಹದ್ದು. ಇದು ಒಂದು ಪ್ರಪಂಚದ ಭೂಪಟದಲ್ಲಿ ಕರ್ನಾಟಕದ ಭಾರತದ ಈ ಒಂದು ದಕ್ಷಿಣ ಭಾಗದಲ್ಲಿ ನಾವು
ಕಾರಣ ಏನಪ್ಪ, ಪ್ರಮುಖ ಕಾರಣ ಏನು ವೈವಿಧ್ಯತೆಗೆ ಅಂತಂದ್ರೆ ಕರ್ನಾಟಕದಲ್ಲಿರುವಂತಹ ಒಂದು ಭೌಗೋಳಿಕ ಸ್ಥಾನವನ್ನು ನೋಡುವಂತಹದ್ದು, ಸಮುದ್ರದ ಸಾಮೀಪ್ಯವನ್ನು ಹೊಂದಿರುವಂತಹದ್ದು, ಹಾಗೆ ವಿವಿಧ ರೀತಿಯ ಭೂಸ್ವರೂಪಗಳನ್ನ ಹಾಗೂ ಸ್ವಾಭಾವಿಕವಾಗಿರುವಂತಹ ಸಸ್ಯವರ್ಗಗಳನ್ನ ಜೊತೆಯಲ್ಲಿರುವಂತಹದ್ದು ಅಂತಂದ್ರೆ ಮಳೆಯ ಹಂಚಿಕೆ. ಇವುಗಳ ಒಂದು ಮಾನ್ಸೂನ್ ಮಾರುತಗಳ ಒಂದು ಪ್ರಭಾವ, ಇವುಗಳ ಆಧಾರದ ಮೇಲೆ ಕರ್ನಾಟಕದ ವಾಯುಗುಣವು ವೈವಿಧ್ಯತೆಯಿಂದ ಕೂಡಿದೆ ಅಂತ ನಮಗೆ ಗುರುತಿಸಲಿಕ್ಕೆ ಬಹಳ ಸುಲಭವಾಗಿರುವಂತಹದ್ದು. ಹಾಗಾಗಿ ಇಲ್ಲಿ ಮಳೆಯ ಹಂಚಿಕೆ ಕೂಡ ಏನಾಗಿರುತ್ತೆ ಅಂತಂದ್ರೆ ಕಾಲದಿಂದ ಕಾಲಕ್ಕೆ, ಪ್ರದೇಶದಿಂದ ಪ್ರದೇಶಕ್ಕೆ ವಿಭಿನ್ನವಾಗಿರುವುದರಲ್ಲಿ ಕಾಣ್ತಾ ಇದ್ದೀವಿ. ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಗಳಲ್ಲೂ ಕೂಡ ಒಂದೇ ಸಮನಾದಂತಹ ಮಳೆಯನ್ನು ಆಗುವುದಿಲ್ಲ. ಮುಂಚೆ 30 ಜಿಲ್ಲೆಗಳಿಗೂ ಕರ್ನಾಟಕದಲ್ಲಿ, ಈಗ ಹೊಸದಾಗಿ ಮತ್ತೊಂದು ವಿಜಯನಗರ ಇರುವಂತಹ ಹೊಸ ಜಿಲ್ಲೆಯನ್ನು ಸೇರ್ಪಡೆ ಮಾಡಿರೋದ್ರಿಂದ ಈಗ ಪ್ರಸ್ತುತ 31 ಜಿಲ್ಲೆಗಳನ್ನು ಕರ್ನಾಟಕ ಒಳಗೊಂಡಿರುವಂತಹದ್ದು. ಈ ಒಂದು 31 ಜಿಲ್ಲೆಗಳಲ್ಲೂ ಕೂಡ ಸಮ ಪ್ರಮಾಣದಲ್ಲಿ ಮಳೆಯನ್ನ ನಾವು ಪಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ನಮ್ಮಲ್ಲಿರುವಂತಹ ಒಂದು ವೈವಿಧ್ಯತೆ, ಸಮುದ್ರ ಮಟ್ಟದಿಂದ ಇರುವಂತಹ ದೂರ ಆಗಿರ್ಬೋದು, ಕರ್ನಾಟಕದ ವಿವಿಧ ರೀತಿಯ ಭೂಸ್ವರೂಪಗಳಾಗಿರ್ಬೋದು, ಮಾನ್ಸೂನ್ ಮಾರುತಗಳ ಒಂದು ಪ್ರಭಾವ ಆಗಿರ್ಬೋದು, ಹಾಗೆ ಭೌಗೋಳಿಕ ಸ್ಥಾನವೂ ಕೂಡ ಅದಕ್ಕೆ ಕಾರಣ ಆಗಿರ್ಬೋದು. ಇವುಗಳ ಆಧಾರದ ಮೇಲೆ ರಾಜ್ಯದಿಂದ ಪ್ರದೇಶದಿಂದ ಪ್ರದೇಶಕ್ಕೆ ಈ ಒಂದು ಮಳೆಯ ಹಂಚಿಕೆಯಲ್ಲಿ ನಾವು ವ್ಯತ್ಯಾಸವನ್ನ ಕಾಣ್ತಾ ಇರುವಂತಹದ್ದು. ಹಾಗಾದ್ರೆ ವಿದ್ಯಾರ್ಥಿಗಳು ಇಷ್ಟೊಂದು ನಾವು ಕರ್ನಾಟಕದ ಒಂದು ವಾಯುಗುಣದ ಲಕ್ಷಣಗಳನ್ನ ತಿಳ್ಕೊಂಡ್ವಿ. ಜೊತೆಗೆ ಕರ್ನಾಟಕದ ಒಂದು ವಾಯುಗುಣದ ವೈವಿಧ್ಯತೆಯನ್ನು ಒಳಗೊಂಡಿದೆ ಯಾಕೆ ಅನ್ನೋದನ್ನು ಕೂಡ ನಾವೀಗ ಪರಿಚಯಿಸೋಣ. ಅದರ ಮುಂದುವರೆದ ಹಾಗೆ ಕರ್ನಾಟಕದ ಒಂದು ವಾಯುಗುಣದ ಆಧಾರದ ಮೇಲೆ ನಾವೇನ್ ಮಾಡಿದ್ದೀವಿ ಅಂತಂದ್ರೆ ಋತುಕಾಲಗಳನ್ನ ವಿಭಾಗ ಮಾಡಿರುವಂತಹದ್ದು. ಅಂದ್ರೆ ವಾಯುಗುಣದ ಋತುಕಾಲಗಳು ಅಂದ್ರೆ ನಾವೇನು ಋತುಮಾನಗಳು ಅಂತ ಕರಿತೀವಿ, ಋತುಮಾನಗಳ ಒಂದು ವಿಂಗಡಣೆಯನ್ನ ಮಾಡಿರುವಂತಹದ್ದು. ಹಾಗಾಗಿ ಕರ್ನಾಟಕದ ಒಂದು ಋತುಮಾನಗಳನ್ನ ಭಾರತದಲ್ಲಿ ಕರ್ನಾಟಕದ ವಾರ್ಷಿಕ ವಾಯುಗುಣವನ್ನು ಮಾಡಿಕೊಂಡಿದ್ವಿ 4 ವಿಭಾಗಗಳನ್ನಾಗಿ ವಿಭಾಗಿಸಿಕೊಂಡಿದ್ದೀವಿ. ಅಂದ್ರೆ 4 ಋತುಮಾನಗಳನ್ನಾಗಿ ಅವುಗಳನ್ನ ವಿಭಾಗಿಸಿರುವಂತಹದ್ದು. ಆ ಒಂದು 4 ಋತುಮಾನಗಳು ಅಂತಂದ್ರೆ ಬೇಸಿಗೆ ಕಾಲ ಅಂತ ನಾವು ಹೇಳ್ತೀವಿ, ಎರಡನೇದಾಗಿ ಮಳೆಗಾಲ, ಮೂರನೆಯದು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಂತ ಹೇಳ್ತೀವಿ, ನಾಲ್ಕನೇದಾಗಿ ನಾವು ನೋಡಬೇಕಾಗಿರುವಂತಹದ್ದು ಚಳಿಗಾಲ. ಹಾಗಾದ್ರೆ ಬೇಸಿಗೆ ಕಾಲ ಎಲ್ಲಿಂದ ಎಲ್ಲಿವರೆಗೆ ಪ್ರಾರಂಭ ಆಗುತ್ತೆ ಅಂತಂದ್ರೆ ಮಾರ್ಚ್ನಲ್ಲಿ ಪ್ರಾರಂಭವಾಗಿ ಮೇಗೆ ಅಂತ್ಯವನ್ನು ಕಾಣುತ್ತೆ. ನಂತರದಲ್ಲಿ ನಾವು ನೋಡುವಂತಹದ್ದು ಮಳೆಗಾಲ, ಜೂನಿಗೆ ಪ್ರಾರಂಭವಾಗಿ ಸೆಪ್ಟೆಂಬರ್ ತಿಂಗಳಿಗೆ ಅಂತ್ಯವನ್ನು ಕಾಣುವಂತಹದ್ದು. ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ ಏನಿದೆ ಅದು ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ನಾವು ಕಾಣುವಂತಹದ್ದು. ಇನ್ನು ಚಳಿಗಾಲ ಏನಿದೆ ಅದು ನಮಗೆ ಡಿಸೆಂಬರ್ನಿಂದ ಫೆಬ್ರವರಿವರೆಗೂ ಕೂಡ ದೊರೆಯುವಂತಹ ಒಂದು ಅವಧಿ ಅಂತ ಹೇಳ್ತಾರೆ. ಈ ರೀತಿಯಾಗಿ ಕರ್ನಾಟಕದ ವಾಯುಗುಣವನ್ನ 4 ಋತುಕಾಲಗಳಾಗಿ ಋತುಮಾನಗಳನ್ನಾಗಿ ನಾವಿಲ್ಲಿ ವಿಭಾಗಿಸಿರುವಂತಹದ್ದು. ಬೇಸಿಗೆಗಾಲ, ಮಳೆಗಾಲ, ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಂತ ಹೇಳ್ತೀವಿ, ಹಾಗೆ ಚಳಿಗಾಲ ಅಂತ ಹೇಳಿ ವರ್ಷದ ಒಂದು 4 ಋತುಮಾನಗಳನ್ನಾಗಿ ಈ ವಿಭಾಗವನ್ನ ಮಾಡ್ತದೆ ಇರುವಂತಹದ್ದು. ಹಾಗಾದ್ರೆ ಒಂದೊಂದೇ ಋತುಮಾನಗಳ ಒಂದು ಪರಿಚಯವನ್ನು ನಾವಿಲ್ಲಿ ತಿಳ್ಕೊಬೇಕಾಗಿರುವಂತಹದ್ದು. ಮೊದಲನೇದಾಗಿ ನಾವು ನೋಡಬೇಕಾಗಿರುವಂತಹ ಒಂದು ಋತುಮಾನ ಅಂತಂದ್ರೆ ಏನು ನೋಡಬೇಕಾಗಿರುವಂತಹದ್ದು ಬೇಸಿಗೆ ಕಾಲ ಅಂತ ಹೇಳ್ತಾರೆ. ಹಾಗಾದ್ರೆ ಕರ್ನಾಟಕದ ಬೇಸಿಗೆ ಕಾಲದ ಒಂದು ಲಕ್ಷಣಗಳೇನು, ಯಾವ ರೀತಿಯಾದಂತಹ ಒಂದು ವಾಯುಗುಣವನ್ನು ಒಳಗೊಂಡಿರುತ್ತೆ ಬೇಸಿಗೆ ಕಾಲ? ನಾನು ಆಗಲೇ ಹೇಳಿದೆ, ಬೇಸಿಗೆ ಕಾಲ ಆರಂಭವಾಗುವಂತಹದ್ದೇ. ಈ ಒಂದು ಕಾಲದಲ್ಲಿ ವಾಯುಗುಣ ಹೇಗಿರುತ್ತಪ್ಪ ಅಂತಂದ್ರೆ ಅತಿ ಶಾಖವನ್ನು, ಬೇಸಿಗೆ ತಕ್ಷಣ ನಮಗೆ ಗೊತ್ತಾಗ್ತದೆ ಬಹಳ ಶೆಕೆ ಅಲ್ವಾ. ಕರ್ನಾಟಕದ ವಾಯುಗುಣದ ಒಂದು ಋತುಕಾಲಗಳಲ್ಲಿ ಒಂದಾಗಿರುವಂತಹ ಬೇಸಿಗೆ ಕಾಲದ ಒಂದು ಲಕ್ಷಣಗಳು ಹೇಗಿರುತ್ತೆ ಅಂತಂದ್ರೆ ಈ ಕಾಲದಲ್ಲಿ ಅತಿ ಶಾಖ, ಶುಷ್ಕ ಮತ್ತು ಶೆಕೆಯಿಂದ ಕೂಡಿರುವಂತಹ ಅಂತ ಸಂದರ್ಭದಲ್ಲಿ ಜನ ಎಂಥ ಪ್ರದೇಶಗಳಿಗೆ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ ಅಂತಂದ್ರೆ ತಂಪಾದಂತಹ ಪ್ರದೇಶಗಳಲ್ಲಿ, ಹಿತಕರವಾದ ಒಂದು ಗಾಳಿ ಬೀಸುವಂತಹ ಪ್ರದೇಶಗಳ ಕಡೆ ಹೋಗೋಕ್ಕೆ ಇಷ್ಟಪಡ್ತಾರೆ. ಯಾಕೆಂತಂದ್ರೆ ಬೇಸಿಗೆ ಕಾಲದಲ್ಲಿ ಕರ್ನಾಟಕದಲ್ಲಿ ಏನಾಗಿರುತ್ತೆ ಅಂತಂದ್ರೆ ಅತಿ ಶಾಖವನ್ನು ಹೊಂದಿರುತ್ತೆ ಹಾಗೂ ಶುಷ್ಕ ಮತ್ತು ಶೆಕೆಯಿಂದ ಕೂಡಿರುವಂತಹ ವಾತಾವರಣವನ್ನು ನಾವು ಬೇಸಿಗೆಯಲ್ಲಿ ಕಾಣ್ತಾ ಇರುವಂತಹದ್ದು. ಅದೇ ಮಾರ್ಚ್ ತಿಂಗಳ ನಂತರ ಅಂದ್ರೆ ಏನು ಬೇಸಿಗೆ ಕಾಲ ಪ್ರಾರಂಭ ಆಗುತ್ತೆ ಮಾರ್ಚ್ ಅಂತ ಹೇಳಿದ್ದು ಮೇವರೆಗೂ ಕೂಡ ಇರುತ್ತೆ. ಮಾರ್ಚ್ ತಿಂಗಳ ನಂತರದಲ್ಲಿ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಶೆಕೆ ಏನಾಗ್ತಾ ಹೋಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಎಲ್ಲಿಯವರೆಗೆ ಅಂತಂದ್ರೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಅದರ ಮಟ್ಟ ಏನಾಗಿರುತ್ತೆ ಗರಿಷ್ಠ ಮಟ್ಟಕ್ಕೆ ತಲುಪುವಂತಹದ್ದು. ಅಂದ್ರೆ ನಿಧಾನಗತಿಯಲ್ಲಿ ಏರಿದಂತಹ ಮಾರ್ಚಲ್ಲಿ ಶೆಕೆ ಅಥವಾ ಬೇಸಿಗೆ ಪ್ರಾರಂಭವಾಗುತ್ತೆ. ಅಲ್ಲಿ ಮಾರ್ಚ್ ತಿಂಗಳಿಂದ ಒಂದು ಉಷ್ಣಾಂಶದ ಪ್ರಮಾಣ ಅಥವಾ ಶಾಖದ ಪ್ರಮಾಣ ಏನಾಗ್ತಾ ಹೋಗುತ್ತೆ,
ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ. ಏಪ್ರಿಲ್ ಮತ್ತು ಮೇ ತಿಂಗಳಿಗೆ ತಲುಪಿದ ತಕ್ಷಣ ಎಲ್ಲಾ ಪ್ರದೇಶಗಳಲ್ಲೂ ಕೂಡ ಶಾಖ ಏನಾಗಿರುತ್ತೆ, ಉಷ್ಣಾಂಶ ಅನ್ನುವಂತಹದ್ದು ಗರಿಷ್ಠ ಮಟ್ಟವನ್ನ ತಲುಪಿರುವಂತಹದ್ದು. ಅಂದ್ರೆ ಈ ಬೇಸಿಗೆ ಕಾಲದಲ್ಲಿ ಅತಿಯಾದ ಶಾಖ, ಶುಷ್ಕವಾಗಿರುವಂತಹ ಒಂದು ಶೆಕೆಯಿಂದ ಕೂಡಿರುವಂತಹ ವಾತಾವರಣ ಮಾರ್ಚ್ ತಿಂಗಳಿಗಿಂತ ನಿಧಾನವಾಗಿ ಪ್ರಾರಂಭ ಆಗ್ತಾ ಹೋಗುತ್ತೆ, ಏಕಪ್ರಕಾರವಾಗಿ ಹೆಚ್ಚಾಗ್ತಾ ಹೋಗುತ್ತೆ. ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಅದು ಗರಿಷ್ಠ ಮಟ್ಟವನ್ನ ತಲುಪುತ್ತೆ. ಅಂದ್ರೆ ಅಧಿಕವಾದಂತಹ ಉಷ್ಣಾಂಶ ದಾಖಲಾಗುತ್ತೆ ಏಪ್ರಿಲ್ ಮತ್ತು ಮೇ ತಿಂಗಳ ಒಂದು ಅಂತ್ಯದ ವೇಳೆಗೆ. ಹಾಗಾದ್ರೆ ಯಾವ್ಯಾವ ಪ್ರದೇಶದಲ್ಲಿ ಉಷ್ಣಾಂಶದ ಪ್ರಮಾಣ ಅಧಿಕವಾಗಿರುತ್ತೆ ಅನ್ನೋದಾದ್ರೆ, ರಾಯಚೂರಿನಲ್ಲಿ ಸಾಮಾನ್ಯವಾಗಿ, ಕರ್ನಾಟಕದ ರಾಯಚೂರು ಜಿಲ್ಲೆ ಅಂತ ನಾವೇನು ಕರೀತಾ ಇದ್ದೀವಿ, ಭಾಗ ಕಾಣಿಸ್ತಾ ಇದ್ದಿಲ್ಲ, ರಾಯಚೂರಿನಲ್ಲಿ ಈ ಸಾಮಾನ್ಯವಾಗಿ ಪ್ರತಿ ವರ್ಷ ಎಷ್ಟು ಉಷ್ಣಾಂಶ ದಾಖಲಾಗ್ತಾ ಇದೆ ಅಂತಂದ್ರೆ 45.6 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶವನ್ನು ನಮ್ಮಲ್ಲಿ ಕಾಣ್ತಾ ಇದೆ. ಯಾವಾಗ ಬೇಸಿಗೆಯಲ್ಲಿ. ಹಾಗಾದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವಂತಹ ಜಿಲ್ಲೆ ಯಾವುದಂದ್ರೆ ರಾಯಚೂರು ಜಿಲ್ಲೆ ಅಂತ ಕರಿತೀವಿ. ಈ ರಾಯಚೂರು ಜಿಲ್ಲೆಯಲ್ಲಿ ವಾರ್ಷಿಕವಾದಂತಹ ಬೇಸಿಗೆಯ ಒಂದು ದಾಖಲೆಯನ್ನು ಸೃಷ್ಟಿ ಮಾಡಿರುವಂತಹ ಉಷ್ಣಾಂಶ ಎಷ್ಟಿರುತ್ತೆ ಏಪ್ರಿಲ್ ಮತ್ತು ಮೇ ತಿಂಗಳ ಹೊತ್ತಿಗೆ ಅಂತಂದ್ರೆ 45.6 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶವನ್ನು ನಾವು ರಾಯಚೂರು ಜಿಲ್ಲೆಯಲ್ಲಿ ನೋಡ್ತಾ ಇದ್ದೀವಿ. ಇದು ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಉಷ್ಣಾಂಶವನ್ನು ದಾಖಲಿಸಿಕೊಂಡಿರುವಂತಹ ಪ್ರದೇಶ ಅಂತ ಕೂಡ ಗುರುತಿಸಬೇಕಾದ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಯಾವ ಜಿಲ್ಲೆಯಲ್ಲಿದೆ, ರಾಯಚೂರು ಜಿಲ್ಲೆಯಲ್ಲಿದೆ. ಆ ರಾಯಚೂರು ಜಿಲ್ಲೆಯಲ್ಲಿ ದಾಖಲಾಗಿರುವಂತಹ ಉಷ್ಣಾಂಶ ಎಷ್ಟಿದೆ, 45.6 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶವನ್ನು ನಾವು ರಾಯಚೂರು ಜಿಲ್ಲೆಯಲ್ಲಿ ನೋಡ್ತಾ ಇರಬಹುದು. ಹಾಗೆ ಉತ್ತರದ ಮೈದಾನದ ಪ್ರದೇಶಗಳೇನಿದೆ, ಈ ಒಂದು ಭಾಗದಲ್ಲಿ ಕಾಣ್ತಾ ಇದೆಯಲ್ಲ, ಬೀದರ್ ಇದೆ, ಕಲಬುರಗಿ ಇದೆ ಅಲ್ವಾ, ಹಾಗೆ ವಿಜಯಪುರ ಇದೆ, ಬಾಗಲಕೋಟೆ ಇದೆ, ಕೊಪ್ಪಳ ಇದೆ, ಗದಗ ಇದೆ, ಇವೆಲ್ಲವೂ ಕೂಡ ನಾವು ಉತ್ತರ ಕರ್ನಾಟಕ ಅಥವಾ ಉತ್ತರದ ಮೈದಾನ ಪ್ರದೇಶಗಳು ಅಂತ ಕರಿತೀವಿ. ಇದರ ಜಿಲ್ಲೆಗಳಲ್ಲೂ ಕೂಡ ಉಷ್ಣಾಂಶ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಆದರೆ ಎಲ್ಲಾ ಜಿಲ್ಲೆಗಳಿಗಿಂತ ಜಾಸ್ತಿ ಎಲ್ಲಿರುತ್ತೆ ಅಂತಂದ್ರೆ ರಾಯಚೂರು ಜಿಲ್ಲೆಯಲ್ಲಿರುವಂತಹದ್ದು. ಉತ್ತರದ ಒಂದು ಮೈದಾನ ಪ್ರದೇಶಗಳು ಅಂತ ನಾವೇನು ಕರ್ನಾಟಕದಲ್ಲಿ ವಿಭಾಗವನ್ನು ಮಾಡಿಕೊಂಡಿದ್ವಿ, ಆ ಉತ್ತರ ಮೈದಾನ ಪ್ರದೇಶದ ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಉಷ್ಣಾಂಶದ ಪ್ರಮಾಣ ದಾಖಲಾಗಿರುವುದನ್ನು ನಾವಿಲ್ಲಿ ಕಾಣ್ತಾ ಇರುವಂತಹದ್ದು. ಒಟ್ಟಿನಲ್ಲಿ ಈ ಒಂದು ಅವಧಿಯಲ್ಲಿ ಇಡೀ ಒಂದು ಕರ್ನಾಟಕ ಏನಾಗಿರುತ್ತೆ ಅಂತಂದ್ರೆ ಅಧಿಕ ಶಾಖದಿಂದ ಕೂಡಿರುತ್ತೆ. ಬೇಸಿಗೆ ಅಂದ ತಕ್ಷಣ ನಮಗೆ ಎಲ್ರಿಗೂ ಅನುಭವ ಆಗೋದೇನಪ್ಪ ಅಂತಂದ್ರೆ ಬಹಳ ಶೆಕೆ ಅನಿಸುತ್ತೆ, ಶಾಖ ಅನಿಸುತ್ತೆ, ಜಳ ಅನಿಸುತ್ತೆ ಅಲ್ವಾ. ಈ ರೀತಿಯಾದಂತಹ ಒಂದು ಅನುಭವವನ್ನು ನಾವೆಲ್ಲಿ ಕಾಣ್ತೀವಿ ಅಂತಂದ್ರೆ ಬೇಸಿಗೆಯ ಸಂದರ್ಭದಲ್ಲಿ ಕಾಣುವಂತಹದ್ದು. ಇಡೀ ಕರ್ನಾಟಕವು ಶಾಖದಿಂದ ಕೂಡಿರುತ್ತೆ. ಉತ್ತರದ ಮೈದಾನದಲ್ಲಿ ಆರ್ದ್ರತೆಯ ಪ್ರಮಾಣ ಏನಾಗುತ್ತೆ, ಬಹಳ ಕಡಿಮೆ. ಉತ್ತರದ ಮೈದಾನದಲ್ಲಿ ಆರ್ದ್ರತೆಯ ಪ್ರಮಾಣವು ದಕ್ಷಿಣ ಮೈದಾನಕ್ಕಿಂತ ಬಹಳ ಕಡಿಮೆ. ಆರ್ದ್ರತೆ ಪ್ರಮಾಣ ಏನಾಗುತ್ತೆ, ಇಲ್ಲಿ ಒಂದು ಕಡಿಮೆ ಪ್ರಮಾಣವನ್ನು ಹೊಂದಿರುತ್ತೆ. ಇಲ್ಲಿ ಜಾಸ್ತಿ ಬಿಸಿಲನ್ನು ದಾಖಲಿಸಿಕೊಂಡಿರುವ ಪ್ರದೇಶ ಕರ್ನಾಟಕದ ಉತ್ತರದ ಮೈದಾನದಲ್ಲಿ ಗುರುತಿಸುತ್ತೆ. ಇನ್ನು ಬೇಸಿಗೆ ಕಾಲದಲ್ಲಿ ಅಧಿಕ ಬಾಷ್ಪೀಕರಣದಿಂದ, ಅಂದ್ರೆ ಬಿಸಿಲು ಜಾಸ್ತಿ ಆಗಿರೋದ್ರಿಂದ, ಸೂರ್ಯನ ಶಾಖ ಅಧಿಕವಾಗಿರೋದ್ರಿಂದ ಭೂಮಿಯ ಮೇಲಿರುವಂತಹ ಸಿಹಿಯಾದ ನೀರು ಏನಾಗುತ್ತೆ, ಆವಿಯಾಗುತ್ತೆ. ಅದನ್ನು ನಾವೇನಂತ ಕರಿತೀವಿ, ಬಾಷ್ಪೀಕರಣ ಅಂತ ಕರಿತೀವಿ. ಈ ಒಂದು ಬೇಸಿಗೆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಭೂಮಿಯ ಮೇಲಿರುವಂತಹ ಸಿಹಿಯಾದ ನೀರು ಬಾಷ್ಪೀಭವನ ಹೊಂದೋದ್ರಿಂದ ಮಳೆಯ ಮೋಡಗಳು ಏನಾಗ್ತವೆ, ನಿರ್ಮಾಣ ಹೊಂದುವಂತಹದ್ದು. ಕಾಣಿಸ್ತಾ ಇದೆಯಲ್ಲ, ಮಳೆಯ ಒಂದು ಮೋಡಗಳು ಹೇಗೆ ನಿರ್ಮಾಣ ಆಗ್ತದೆ ಅನ್ನುವಂಥದ್ದು. ಆ ಮೋಡಗಳು ಹೇಗೆ ನಿರ್ಮಾಣ ಆಗ್ತವೆ ಅಂತಂದ್ರೆ ಸೂರ್ಯನ ಶಾಖಕ್ಕೆ ಭೂಮಿಯ ಮೇಲಿರುವಂತಹ ಸಿಹಿಯಾದ ನೀರು ಆವಿಯಾಗಿ ಮೋಡಗಳಾಗಿ ಪರಿವರ್ತನೆಯನ್ನ ಹೊಂದುತ್ತವೆ. ನಂತರ ಅದು ಗುಡುಗು ಮಿಂಚಿನಿಂದ ಕೂಡಿದಂತೆ ಚಿನುಕುಗಳ ಅಬ್ಬರದೊಂದಿಗೆ ಪರಿಸರ ಗುಡ್ಡದ ಒಂದು ಮಳೆಯು ಕೂಡ ಸಂಭವಿಸುತ್ತೆ. ಹೀಗೆ ಒಂದು ಮೋಡಗಳು ರಚನೆ ಆಗ್ತವೆ. ಸಂಜೆಯ ಹೊತ್ತಿಗೆ ಅಥವಾ ಮಧ್ಯಾಹ್ನದ ಹೊತ್ತಿಗೆ ಪುನಃ ಮೋಡಗಳು ಏನಾಗ್ತವಪ್ಪ ಅಂತಂದ್ರೆ ಗುಡುಗು ಮಿಂಚಿನಿಂದ ಪುನಃ ಏನಾಗ್ತವೆ ಧರೆಗೆ ವಾಪಸ್ ಇಳಿತವೆ ಮಳೆಯ ರೂಪದಲ್ಲಿ. ಇಂತಹ ಬೇಸಿಗೆಯಲ್ಲಿ ಅಥವಾ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಬೀಳುವಂತಹ ಮಳೆಯನ್ನು ನಾವು ಪರಿಸರಣ ಮಳೆ ಅಂತಲೇ ಕರೀತೀವಿ. ಸೂರ್ಯನ ಶಾಖಕ್ಕೆ ಭೂಮಿಯ ಮೇಲಿನ ನೀರು ಆವಿಯಾಗಿ ಮಧ್ಯಾಹ್ನದ ಹೊತ್ತಿಗೆ ಆ ಮೋಡಗಳು ಪುನಃ ಏನಾಗ್ತವೆ, ಗುಡುಗು ಮಿಂಚಿನಿಂದ ಸಿಡಿಲಿನಿಂದ ಅಬ್ಬರಗೊಂಡು ಪುನಃ ಅಪರಾಹ್ನದ ನಂತರದಲ್ಲಿ ಅದೇನಾಗುತ್ತೆ ಅಂತಂದ್ರೆ ಮಳೆಯ ರೂಪದಲ್ಲಿ ಮತ್ತೆ ಧರೆಗೆ ವಾಪಸ್ ಬೀಳುವಂತಹದ್ದು. ಇಂತಹ ಒಂದು ಮಳೆಯನ್ನು ನಾವೇನಂತ ಕರಿತೀವಿ, ಪರಿಸರಣ ಮಳೆ ಅಂತಲೇ ಕರಿತೀವಿ. ಈ ಒಂದು ಮಳೆ ಏನಿದೆ ಕರ್ನಾಟಕದ 2 ಪ್ರಮುಖ ಬೆಳೆಗಳಿಗೆ ನೆರವಾಗುವಂತಹದ್ದು. ಹಾಗಾದ್ರೆ ಕರ್ನಾಟಕದ ಯಾವ ಬೆಳೆಗಳಿಗೆ ಈ ಒಂದು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಬೀಳುವಂತಹ ಮಳೆ ಅಂತ ನಾವು ಪರಿಸರಣ ಮಳೆ ಅಂತ ಕರಿತೀವಿ, ಅವು ಯಾವ ಬೆಳೆಗಳಿಗೆ ಸೂಕ್ತವಾಗಿರುವಂತಹದ್ದು ಅಂತಂದ್ರೆ ಸಾಮಾನ್ಯವಾಗಿ ಇದು ಅಪರಾಹ್ನ ಸಮಯದಲ್ಲಿ ಬೀಳೋದ್ರಿಂದ ಆಲೆ ಕಲ್ಲುಗಳು ಕೂಡ ಬೀಳುವಂತಹದ್ದು.
ಈ ಪರಿಸರ ಮಳೆಯು ಕರ್ನಾಟಕದಲ್ಲಿರುವಂತಹ ಬೆಳೆ ಅಥವಾ ಕರ್ನಾಟಕವನ್ನು ನಾವು ಕಾಫಿಯ ನಾಡು ಅಂತಾನೆ ಕರೀತೀವಿ ಅಲ್ವಾ. ಹಾಗಾಗಿ ಕರ್ನಾಟಕದಲ್ಲಿರುವಂತಹ ಒಂದು ಕಾಫಿಯ ಒಂದು ಬೆಳೆಯಂತೆ ಆ ಕಾಫಿಯ ಗಿಡಗಳಿಗೆ ಹೂವನ್ನು ಬಿಡಲಿಕ್ಕೆ ನೆರವಾಗುತ್ತೆ ಈ ಒಂದು ಬೇಸಿಗೆಯ ಪರಿಸರ ಮಳೆ. ಅಷ್ಟೇ ಅಲ್ಲದೆ ಕರ್ನಾಟಕದಲ್ಲಿರುವಂತಹ ಮಾವು, ಆ ಒಂದು ಮಾವಿಗೂ ಕೂಡ ಏನಾಗ್ತಾ ಇದೆ, ಮಾವಿನ ಫಸಲಿಗೂ ಕೂಡ ನೆರವಾಗಿರೋದ್ರಿಂದ ಕರ್ನಾಟಕದ ಕಾಫಿಯ ಗಿಡಗಳ ಹೂಗಳನ್ನ ಹರಡಲಿಕ್ಕೆ ಬಿಡಲಿಕ್ಕೆ ನೆರವಾಗೋದ್ರಿಂದ ಇದನ್ನು ನಾವು ಕಾಫಿಯ ಹೂಮಳೆ ಅಂತ ಕೂಡ ಕರಿತೀವಿ. ಹಾಗೆ ಕರ್ನಾಟಕದ ಮಾವಿನ ಬೆಳೆಗೂ ಕೂಡ ಇದು ನೆರವಾಗಿರೋದ್ರಿಂದ, ಮಾವಿನ ಫಸಲಿಗೂ ಕೂಡ ಇದು ನೆರವಾಗಿರೋದ್ರಿಂದ ಇದನ್ನು ನಾವು ಮಾವಿನ ಕುಯಿಲು ಅಂತ ಕೂಡ ಕರಿತೀವಿ. ಕಾಫಿಗೂ ಕೂಡ ನೆರವಾಗುತ್ತೆ, ಮಾವಿನ ಬೆಳೆಗೂ ಕೂಡ ಇದು ನೆರವಾಗುವಂತಹದ್ದು. ಹಾಗಾಗಿ ಕರ್ನಾಟಕದಲ್ಲಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಬೀಳುವಂತಹ ಪರಿಸರ ಮಳೆಯನ್ನ ಕಾಫಿ ಗಿಡಗಳ ಹೂಗಳ ಅರಳಿಕೆ ನೆರವಾಗಿರೋದ್ರಿಂದ ಅದನ್ನ ಕಾಫಿಯ ಹೂಮಳೆ ಅಂತ ಕರಿತೀವಿ. ಮಾವಿನ ಫಸಲಿಗೆ ನೆರವಾಗಿರೋದ್ರಿಂದ ಇದನ್ನ ಮಾವಿನ ಕುಯಿಲು ಅಂತ ಕೂಡ ಇದನ್ನ ಕರೀತಾ ಇರುವಂತಹದ್ದು. ಈ ಒಂದು ಕಾಲದಲ್ಲಿ ರಾಜ್ಯದಿಂದ ವಾರ್ಷಿಕ ಒಟ್ಟು ಮಳೆಯಲ್ಲಿ ನಾವು 7% ಮಳೆಯನ್ನ ಈ ಒಂದು ಸಂದರ್ಭದಲ್ಲಿ ಪಡೆದುಕೊಂಡಿದ್ದೇವೆ. ನಾವು ಬಹಳಷ್ಟು 80% ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಮಳೆಯನ್ನು ಪಡ್ಕೊಂಡ್ರೆ 7% ಮಳೆ ಏನಿದೆಯಲ್ಲ ಇದನ್ನು ನಾವು ಬೇಸಿಗೆಯ ಪರಿಸರ ಮಳೆ ಅಂತ ಪಡ್ಕೋಬೇಕಾಗಿರುವಂತಹ ಒಂದು ಪ್ರಮಾಣ ಅಂತ ನಾವಿಲ್ಲಿ ಗುರುತಿಸ್ತಾ ಇದ್ದೀವಿ. ಇದು ಕರ್ನಾಟಕದ ಒಂದು ವಾಯುಗುಣದ ಋತುಕಾಲಗಳಲ್ಲಿ ಒಂದಾಗಿರುವ ಬೇಸಿಗೆಯ ಒಂದು ಪರಿಚಯವನ್ನು ತಿಳ್ಕೊಂಡ್ರೆ, ಅದರ ಮುಂದುವರೆದ ಹಾಗೆ ನೋಡಬೇಕಾಗಿರುವಂತಹ ಮತ್ತೊಂದು ಪ್ರಮುಖವಾಗಿರುವಂತಹ ಋತುಕಾಲ ಅಂತಂದ್ರೆ ನಾವಿಲ್ಲಿ ಮಳೆಗಾಲ ಅಂತ ಕರೀತೀವಿ. ಸಾಮಾನ್ಯವಾಗಿ ಮಳೆಗಾಲ ಪ್ರಾರಂಭವಾಗುವಂತಹದ್ದು ಜೂನ್ ತಿಂಗಳಲ್ಲಿ ಪ್ರಾರಂಭವಾಗಿ ಸೆಪ್ಟೆಂಬರ್ ತಿಂಗಳಿಗೆ ಅಂತರನ್ನ ಕಂಡುಕೊಳ್ಳುವಂತಹದ್ದು. ಹಾಗಾಗಿ ಈ ಒಂದು ಮಳೆಗಾಲವನ್ನು ನಾವೇನಂತ ಕರಿತೀವಿ ಅಂತಂದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕೂಡ ಇದನ್ನ ಗುರುತಿಸ್ತಾ ಇದ್ದೀವಿ. ಮಳೆಗಾಲವನ್ನು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕೂಡ ನಾವಿಲ್ಲಿ ಗುರುತಿಸ್ತಾ ಇದ್ದೀವಿ. ಹಾಗಾದ್ರೆ ಈ ಒಂದು ಮಳೆಗಾಲವನ್ನು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಯಾಕೆ ಕರಿತೀವಿ ಅಂತಂದ್ರೆ, ಭಾರತಕ್ಕೆ ಬಹುತೇಕವಾಗಿ 80% ಮಳೆಯನ್ನ ಸುರಿಸುವಂತಹ ಒಂದು ಮಾರುತಗಳು ಅಂತಂದ್ರೆ ಅದು ನಮ್ಮ ಈಶಾನ್ಯ ದಿಕ್ಕಿನಿಂದ ನೈಋತ್ಯ ದಿಕ್ಕಿನಿಂದ ಬೀಸುತ್ತಿರುವಂತಹ ಮಾರುತಗಳು. ಹಾಗಾಗಿ ಮಾರುತಗಳ ಒಂದು ವಿಧಗಳನ್ನು ನಾವು ಪರಿಗಣಿಸುವಂತಹ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ಒಂದು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಇಲ್ಲಿ ಗುರುತಿಸ್ತಾ ಇರುವಂತಹದ್ದು. ಅರಬ್ಬಿ ಸಮುದ್ರದ ಮೇಲಿಂದ ಬೀಸಿ ಬರುವಂತಹ ಈ ಒಂದು ಭಾಗ ಅಲ್ವಾ, ಇದನ್ನು ನಾವು ಅರಬ್ಬಿ ಸಮುದ್ರ ಅಂತ ಕರಿತೀವಿ. ಈ ಒಂದು ಭಾಗವನ್ನು ಬಂಗಾಳ ಕೊಲ್ಲಿ ಅಂತ ಕರಿತೀವಿ. ಈ ಒಂದು ಭಾಗವನ್ನು ನಾವು ಹಿಂದೂ ಮಹಾಸಾಗರ ಅಂತ ಗುರುತಿಸ್ತೇವೆ. ಹಾಗಾದ್ರೆ ನಮಗೆ ಬಹುತೇಕವಾಗಿ ಮಾರುತಗಳು ಬೀಸುವುದು ಯಾವ ದಿಕ್ಕಿನಿಂದ ಅಂತಂದ್ರೆ ಈ ಒಂದು ಅರಬ್ಬಿ ಸಮುದ್ರದಿಂದ ಬೀಸುವಂತಹದ್ದು. ಹಾಗಾಗಿ ಅರಬ್ಬಿ ಸಮುದ್ರದ ಮೇಲಿಂದ ಬೀಸುವಂತಹ ಒಂದು ಮಾರುತಗಳಿವೆ, ಅವು ತೇವಾಂಶಭರಿತವಾದಂತಹ ಮಾರುತಗಳು. ಅಂದ್ರೆ ತಮ್ಮ ಜೊತೆಯಲ್ಲಿ ಮಾರುತಗಳು ಬೀಸುವಂತಹ ದಿಕ್ಕಿನ ಕಡೆಗೆ ಹೋಗುವಂತಹ ಸಂದರ್ಭದಲ್ಲಿ ತಮ್ಮ ಜೊತೆಯಲ್ಲಿ ಏನ್ ಮಾಡ್ಕೊಂಡಿರ್ತಾರೆ ಅಂತಂದ್ರೆ ಅಧಿಕ ಪ್ರಮಾಣದಲ್ಲಿ ತೇವಾಂಶವನ್ನ ಹಿಡಿದುಕೊಂಡಂತಹ ಮಾರುತಗಳು. ಈ ಒಂದು ಭಾಗ ಕಾಣಿಸ್ತಾ ಇದೆಯಲ್ಲ, ಇದನ್ನು ನಾವು ಮಲೆನಾಡು ಪ್ರದೇಶಗಳು ಅಂತ ಕರಿತೀವಿ. ಈ ಭಾಗವನ್ನ ಕರಾವಳಿ ತೀರ ಪ್ರದೇಶಗಳು ಅಂತ ಗುರುತಿಸ್ತೀವಿ. ಅದನ್ನ ನಮ್ಮ ಮುಂದಿನ ತರಗತಿಯಲ್ಲಿ ಕರ್ನಾಟಕದ ಒಂದು ಪರಿಚಯವನ್ನು ತಿಳ್ಕೊಬೇಕಾದ್ರೆ ನಾವು ಇದರ ಬಗ್ಗೆ ಅಧ್ಯಯನವನ್ನು ಮಾಡುವಂತಹದ್ದು. ಈ ಒಂದು ಭಾಗ ಏನು ಕಾಣಿಸ್ತಾ ಇದೆ ಇದನ್ನು ನಾವು ಮಲೆನಾಡು ಪ್ರದೇಶ ಅಂತ ಕರಿತೀವಿ. ಮಲೆನಾಡು ಪ್ರದೇಶದ ಘಟ್ಟಗಳು ಈ ಒಂದು ಅರಬ್ಬಿ ಸಮುದ್ರದಿಂದ ಬೀಸಿ ಬರುವಂತಹ ಮಾರುತಗಳನ್ನು ಏನ್ ಮಾಡ್ತವೆ, ತಡೆದು ಮಳೆಯನ್ನ ಪಡೆದುಕೊಳ್ತವೆ. ಹಾಗಾದ್ರೆ ಅರಬ್ಬಿ ಸಮುದ್ರದಿಂದ ಬೀಸುವಂತಹ ಮಾರುತಗಳು ತೇವಾಂಶಭರಿತವಾದಂತಹ ಮಾರುತಗಳಾಗಿದ್ದು ಇವು ಕರ್ನಾಟಕದ ಈ ಒಂದು ಭಾಗದಲ್ಲಿ ಕಾಣ್ತಾ ಇರುವಂತಹ ಪಶ್ಚಿಮದಲ್ಲಿರುವಂತಹ ಒಂದು ಭಾಗಗಳೇನಿದೆ ಇದನ್ನು ನಾವು ಮಲೆನಾಡು ಘಟ್ಟಗಳು ಅಂತ ಕರಿತೀವಿ. ಕರ್ನಾಟಕದ ಮಲೆನಾಡು ಘಟ್ಟಗಳು ಅರಬ್ಬಿ ಸಮುದ್ರದಿಂದ ಬೀಸಿ ಬರುವಂತಹ ತೇವಾಂಶಭರಿತವಾದಂತಹ ವಾತಾವರಣ ಮಾರುತಗಳನ್ನ ತಡೆದು ಏನ್ ಮಾಡ್ತವೆ, ಅಧಿಕ ಮಳೆಯನ್ನ ಸುರಿಸುತ್ತವೆ ಅಥವಾ ಅಧಿಕ ಮಳೆಯನ್ನ ಪಡ್ಕೊಳ್ತವೆ. ಹೀಗೆ ಪಶ್ಚಿಮ ಘಟ್ಟಗಳಲ್ಲಿರುವಂತಹ ಈ ಒಂದು ಭಾಗದಲ್ಲಿರುವಂತಹ ಒಂದು ಮಲೆನಾಡು ಘಟ್ಟಗಳಂತ ನಾವು ಕರಿತೀವಿ. ಇವು ಅಧಿಕ ಮಳೆಯನ್ನ ಪಡ್ಕೊಂಡ್ರೆ ಪಶ್ಚಿಮ ದಿಕ್ಕಿನಿಂದ ಪೂರ್ವದ ಕಡೆಗೆ ಹೋದಂತೆ ಈ ಅರಬ್ಬಿ ಸಮುದ್ರದ ಮಾರುತಗಳ ಒಂದು ತೇವಾಂಶದ ಪ್ರಮಾಣ ಕಡಿಮೆ ಆಗುತ್ತೆ. ಹಾಗಾಗಿ ಅಲ್ಲಿ ಮಳೆಯ ಪ್ರಮಾಣವೂ ಕೂಡ ಕಡಿಮೆ ಆಗುತ್ತೆ. ಯಾಕೆಂದ್ರೆ ಎಲ್ಲಾ ಒಂದು ಮೋಡಗಳನ್ನ ಮಾರುತಗಳನ್ನ ಈ ಮಲೆನಾಡು ಘಟ್ಟಗಳು ಏನ್ ಮಾಡ್ಕೊಂಡಿರ್ತವೆ, ಇಲ್ಲಿ ನಡೆದು ಅಧಿಕ ಮಳೆಯನ್ನ ಸುರಿಸ್ಕೊಂಡಿರ್ತವೆ ಅಥವಾ ಅಧಿಕ ಮಳೆಯನ್ನ ಪಡ್ಕೊಂಡಿರ್ತವೆ. ಹಾಗಾಗಿ ಪಶ್ಚಿಮದಿಂದ ಪೂರ್ವದ ಕಡೆ ಹೋದಂತೆ ಮಳೆಯ ಪ್ರಮಾಣ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಆ ಮಳೆಯ ಪ್ರಮಾಣ ಕಡಿಮೆ ಆಗುವಂತ ಪ್ರದೇಶಗಳನ್ನ ನಾವು ಅಂತ ಕರಿತೀವಿ ಮಳೆ ನೆರಳಿನ ಪ್ರದೇಶಗಳು ಅಂತ ನಮಗೆ ಗುರುತಿಸ್ತೀವಿ. ಈಗ ಕಾಣಿಸ್ತಾ ಇದೆ ಅಲ್ವಾ,
ಏನಿದೆಯಲ್ಲ ಆಗುವ ಪ್ರದೇಶ ಇದು ನಮ್ಮ ರಾಜ್ಯದಲ್ಲೇ ಕರ್ನಾಟಕ ರಾಜ್ಯದಲ್ಲಿ ಅಧಿಕ ಮಳೆಯನ್ನು ಪಡೆದುಕೊಳ್ಳುವಂತಹ ಒಂದು ಸ್ಥಳ ಆಗಿದೆ. ಇದನ್ನ ನಾವು ದಕ್ಷಿಣದ ಚಿರಾಪುಂಜಿ ಅಂತ ಕರೀತೀವಿ. ಯಾವುದನ್ನ ಆಗುಂಬೆ ಏನಂತ ಕರಿತೀವಿ? ದಕ್ಷಿಣದ ಚಿರಾಪುಂಜಿ ಅಂತ ಕರಿತೀವಿ. ಯಾಕೆ ಇದನ್ನ ದಕ್ಷಿಣದ ಚಿರಾಪುಂಜಿ ಅಂತ ಕರಿತೀವಿ ಅಂತಂದ್ರೆ ಕರ್ನಾಟಕದಲ್ಲೇ ಅಧಿಕ ಮಳೆಯನ್ನ ಪಡೆದುಕೊಳ್ಳುವಂತಹ ಒಂದು ಸ್ಥಳ ಅನ್ನೋದು ಆಗುಂಬೆ ಅಂತಕ್ಕಂಥದ್ದು. ಅದರ ಜೊತೆ ನಾವು ಭಾಗಮಂಡಲದಲ್ಲೂ ಕೂಡ ಮಳೆಯನ್ನು ನೋಡ್ತೀವಿ. ಹುಲಿಕಲ್ ಎನ್ನುವಂತಹ ಕಾಡುಗಳ ಪ್ರದೇಶ ಏನಿದೆ ಆ ಒಂದು ಪ್ರದೇಶದಲ್ಲೂ ಕೂಡ ನಾವು ಅಧಿಕ ಮಳೆ ಬೀಳುವಂತಹ ಸ್ಥಳಗಳು ಅಂತ ನಾವಿಲ್ಲಿ ಗುರುತಿಸ್ತೀವಿ. ಆದ್ರೆ ಕರ್ನಾಟಕದ ಕೆಲವೊಂದು ಸ್ಥಳಗಳು ಹೇಗಿರಪ್ಪ ಅಂತಂದ್ರೆ ಕೆಲವೊಂದು ಪ್ರದೇಶಗಳಲ್ಲಿ ಅಧಿಕ ಪ್ರಮಾಣದಲ್ಲಿ ಮಳೆಯ ಪ್ರಮಾಣ ದಾಖಲಾದ್ರೆ ಕೆಲವೊಂದು ಪ್ರದೇಶಗಳಲ್ಲಿ ಮಳೆಯೇ ಕಾಣದೇ ಇರುವಂತಹ ಸ್ಥಳಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಅಧಿಕ ಮಳೆ ಬೀಳುವಂತಹ ಪ್ರದೇಶ ಅನ್ನೋದನ್ನ ನಾವು ಆಗುಂಬೆಯನ್ನಾಗಿ ಗುರುತಿಸಿದ್ರೆ ಕರ್ನಾಟಕದ ಒಂದು ಸ್ಥಳ ಇದೆ ಅಲ್ವಾ? ಅದ್ಯಾವುದು ಅಂತಂದ್ರೆ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಅಥವಾ ಚಿತ್ರದುರ್ಗದ ಚಳ್ಳಕೆರೆ ಸಮೀಪದ ನಾಯಕನಹಟ್ಟಿ ಅಂತ ಹೀಗೆ ಅತಿ ಕಡಿಮೆ ಬೀಳುವಂತಹ ಒಂದು ಪ್ರದೇಶ ಅಂತ ನಮಗೆ ಗುರುತಿಸ್ತಾರೆ. ಇವತ್ತು ಕಾಣಿಸ್ತಾ ಇದೆಯಲ್ಲ, ಇದನ್ನ ನಾಯಕನಹಟ್ಟಿ ಅಂತ ಕರೀತಾರೆ. ಇದು ಅತ್ಯಂತ ಕಡಿಮೆ ಮಳೆ ಬೀಳುವಂತಹ ಒಂದು ಸ್ಥಳ ಅಂತ ನಾವಿಲ್ಲಿ ಗುರುತಿಸ್ತೀವಿ. ಹಾಗಾದ್ರೆ ಕರ್ನಾಟಕದಲ್ಲಿ ಅಧಿಕ ಮಳೆ ಆಗುಂಬೆಯಲ್ಲಿ ಬಿದ್ದರೆ ಅತ್ಯಂತ ಕಡಿಮೆ ಮಳೆ ಬೀಳುವಂತಹ ಪ್ರದೇಶ ಅಂತ ನಾವು ಯಾವುದನ್ನು ಗುರುತಿಸ್ತಾ ಇದ್ವಿ? ನಾಯಕನಹಟ್ಟಿ ಎಂಬುದೇ ಗುರುತಿಸ್ತಾರೆ. ಇನ್ನು ನಾವು ಮಳೆಗಾಲದಲ್ಲಿ ಈ ಒಂದು ಅವಧಿಯಲ್ಲಿ ರಾಜ್ಯಾದ್ಯಂತ ನಾವೇನು ಉಷ್ಣಾಂಶ ಅಂತ ಕರಿತೀವಿ, ಉಷ್ಣಾಂಶವು ಕೂಡ ಹೆಚ್ಚಿರುತ್ತೆ, ಜೊತೆಗೆ ತೇವಾಂಶವೂ ಕೂಡ ಏನಾಗಿರುತ್ತೆ? ಹೆಚ್ಚಾಗಿರುತ್ತೆ. ಅದೇ ಅಧಿಕವಾದಂತಹ ಶಾಖವನ್ನು ಕೂಡ ನೋಡ್ತೀವಿ. ಅಧಿಕ ಪ್ರಮಾಣದ ಒಂದು ತೇವಾಂಶವಾದ ಒಂದು ವಾತಾವರಣವನ್ನು ಕೂಡ ನಾವು ಕರ್ನಾಟಕದಲ್ಲಿ ಈ ಒಂದು ಮಳೆಗಾಲದ ಸಂದರ್ಭದಲ್ಲಿ ನಾವು ನೋಡಿರುವಂತಹದ್ದು. ಆದರೆ ಮೋಡ ಕವಿದ ಒಂದು ಪರಿಸ್ಥಿತಿಯನ್ನು ನಾವು ಇಲ್ಲಿ ನೋಡ್ತಾ ಇರ್ತೀವಿ. ಈ ಋತುಮಾನದಲ್ಲಿ ಕರ್ನಾಟಕಕ್ಕೆ 80% ಮಳೆ, ಅಂದ್ರೆ ಯಾವಾಗಲೂ ಕೂಡ ಮಳೆಗಾಲದಲ್ಲಿ ಮೋಡ ಕವಿದಿರುತ್ತೆ. ಯಾವಾಗಲೂ ಕೂಡ ಒಂದು ಶುಷ್ಕವಾದಂತಹ ಸರಿ ಹೆಚ್ಚು ಉಷ್ಣಾಂಶವೂ ಕೂಡ ಇರುತ್ತೆ, ಜೊತೆಗೆ ತೇವಾಂಶವೂ ಕೂಡ ಹೆಚ್ಚಾಗಿರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಕರ್ನಾಟಕವು 80% ಮಳೆ ಏನಿದೆ ಇದು ಮಳೆಗಾಲದಲ್ಲಿ ಪಡೆದುಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ನಮಗೆ ಕಾಣುತ್ತೆ. ಇನ್ನು ರಾಜ್ಯದ ಮುಂಗಾರು ಬೆಳೆಗಳ ಬೇಸಾಯಕ್ಕೂ ಕೂಡ ಈ ಒಂದು ಕಾಲ ಏನಾಗಿದೆ? ನೆರವಾಗಿದೆ. ನಾವೇನು ಮುಂಗಾರು ಅಂತ ಕರಿತೀವಿ, ಯಾವಾಗಪ್ಪ ಅಂತಂದ್ರೆ ಮಳೆಗಾಲದಲ್ಲಿ ಮುಂಗಾರು ಅಂತ ಕರಿತೀವಿ. ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ ಅಂತ ನಾವೇನು ಕರಿತೀವಿ ಅದನ್ನು ಹಿಂಗಾರು ಅಂತ ಕರಿತೀವಿ. ಅಂದ್ರೆ ಮಾರುತಗಳು ವಾಪಸ್ ಚಲಿಸುವಂತಹ ಒಂದು ಅವಧಿ ಅಂತ ನಾವಿಲ್ಲಿ ಗುರುತಿಸ್ತೀವಿ. ಈ ರೀತಿಯಾದಂತಹ ಮುಂಗಾರು ಬೆಳೆಗಳ ಬೆಳೆಗೂ ಕೂಡ ಈ ಒಂದು ನೈಋತ್ಯ ಮಾನ್ಸೂನ್ ಮಾರುತಗಳು ನಮಗೆ ಸಹಾಯವನ್ನ ಮಾಡಿರುತ್ತಾರೆ. ಇನ್ನು ನಾವು ನೋಡಬೇಕಾಗಿರುವಂತಹ ಮೂರನೇ ಋತುಕಾಲ ಕರ್ನಾಟಕದ್ದು ಅಂತಂದ್ರೆ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಮಾನ್ಸೂನ್ ಮಾರುತಗಳು ನಿರ್ಗಮಿಸುವುದು ಅಂದ್ರೆ ವಾಪಸ್ ಚಲಿಸುವಂತಹ ಒಂದು ಅವಧಿಯನ್ನ ಗುರುತಿಸ್ತೀವಿ. ಈ ಒಂದು ಅವಧಿಯಲ್ಲಿ ಏನಾಗುತ್ತೆ ಅಂತಂದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳು ಏನು ಅರಬ್ಬಿ ಸಮುದ್ರದಿಂದ ಬೀಸಿ ಬಂದಿರ್ತವೆ ಅವು ಏನಾಗ್ತವಪ್ಪ ಅಂತಂದ್ರೆ ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಏನಾಗ್ತವೆ ಮತ್ತೆ ವಾಪಸ್ಸು ಈಶಾನ್ಯ ದಿಕ್ಕಿನಿಂದ ನೈಋತ್ಯದ ದಿಕ್ಕಿನ ಕಡೆಗೆ ಬೀಸುವಿಕೆ ಪ್ರಾರಂಭಿಸ್ತವೆ. ಇದನ್ನು ನಾವು ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ ಅಂತೇಳಿ ಗುರುತಿಸ್ತೀವಿ. ಈ ಒಂದು ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲವನ್ನ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕೂಡ ಕರಿತೀವಿ. ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲವನ್ನ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕರಿತೀವಿ. ಯಾಕೆಂತಂದ್ರೆ ಬರಬೇಕಾದ ಮಾರುತಗಳು ನೈಋತ್ಯ ದಿಕ್ಕಿನಿಂದ ಬೀಸಬಹುದು. ಅದೇ ನೈಋತ್ಯ ಮಾನ್ಸೂನ್ ಮಾರುತಗಳು ವಾಪಸ್ ಹೋಗ್ಬೇಕಾದ್ರೆ ಯಾವ ದಿಕ್ಕಿನಿಂದ ಬರ್ತವೆ? ಈಶಾನ್ಯ ದಿಕ್ಕಿನಿಂದ ಬೀಸಿಕೊಳ್ಳೋದ್ರಿಂದ ಇದನ್ನು ನಾವು ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಹೇಳ್ಬಿಟ್ಟು ಈ ಒಂದು ಅವಧಿಯನ್ನ ಗುರುತಿಸ್ತೀವಿ. ಉತ್ತರ ಭಾರತದಲ್ಲಿ ಉಷ್ಣಾಂಶ ಏನಾಗಿರುತ್ತೆ ಅಂತಂದ್ರೆ ಕಡಿಮೆ ಆಗುತ್ತೆ. ಯಾವಾಗಪ್ಪ
ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಕರ್ನಾಟಕದಲ್ಲಿ ಉಷ್ಣಾಂಶ ಕಡಿಮೆಯಾಗಿ ಹೆಚ್ಚು ಒತ್ತಡದ ಪ್ರದೇಶವಾಗಿ ನಿರ್ಮಾಣಗೊಂಡಿರುವುದರಿಂದ ಕರ್ನಾಟಕದ ಈಶಾನ್ಯ ದಿಕ್ಕಿನಿಂದ ಅರಬ್ಬಿ ಸಮುದ್ರದ ಕಡೆಗೆ ಅಥವಾ ನೈಋತ್ಯ ದಿಕ್ಕಿನ ಕಡೆಗೆ ಏನಾಗ್ತಾ ಹೋಗುತ್ತೆ, ಒಂದು ಮಾರುತಗಳು ನಿರ್ಗಮಿಸುತ್ತವೆ, ವಾಪಸ್ ಚಲಿಸುತ್ತವೆ. ಇಂತಹ ಒಂದು ವ್ಯವಸ್ಥೆಯನ್ನು ನಾವೇನಂತ ಕರಿತೀವಿ, ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ ಅಥವಾ ಇದನ್ನು ನಾವು ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತೇಳಿ ಗುರುತಿಸ್ತೀವಿ. ಇನ್ನ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ನೋಡಬೇಕಾಗಿರುವಂತಹ ಮತ್ತೊಂದು ಪ್ರಮುಖವಾಗಿರುವಂತಹ ಅಂಶ ಏನಪ್ಪಾ ಅಂತಂದ್ರೆ, ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ನಾವು ನೋಡಬೇಕಾಗಿರುವಂತಹದ್ದು ಅಂತಂದ್ರೆ, ಈ ಒಂದು ಭೂಭಾಗದಿಂದ ಬೀಸುವಂತಹ ಈ ಮಾರುತಗಳು ಮಳೆಯನ್ನ ತರುವುದಿಲ್ಲ. ಅಂತಂದ್ರೆ ಭೂಭಾಗದಿಂದ ಬೀಸಿ ಬರುವುದಿಲ್ಲ, ಅಂದ್ರೆ ಜಲಭಾಗದಿಂದ ಬೀಸಿ ಹೋಗೋದಾದ್ರೆ ಅಂತಂದ್ರೆ ಈ ಒಂದು ಅರಬ್ಬಿ ಸಮುದ್ರದಿಂದ ಬೀಸುವಂತಹ ಸಂದರ್ಭದಲ್ಲಿ ಏನಾಗಿರ್ತವೆ ಅಂತಂದ್ರೆ ಅವನ್ನು ತಮ್ಮ ಜೊತೆ ತೇವಾಂಶವನ್ನು ತುಂಬಿಕೊಂಡು ಭಾರತದ ಕಡೆಗೆ ಅಥವಾ ಒಂದು ನೈಋತ್ಯ ದಿಕ್ಕಿನ ಕಡೆಯಿಂದ ಏನಾಗ್ತಾ ಹೋಗ್ತವೆ, ಭಾರತವನ್ನು ಪ್ರವೇಶಿಸ್ತಾ ಹೋಗ್ತವೆ. ಆದ್ರೆ ವಾಪಸ್ ಬರಬೇಕಾದ್ರೆ ಆ ಮಾರುತಗಳು ಈಶಾನ್ಯ ದಿಕ್ಕಿನಿಂದ ವಾಪಸ್ ಬರ್ತವೆ. ಈಶಾನ್ಯ ದಿಕ್ಕಿನಿಂದ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಈ ಒಂದು ಮಾರುತಗಳನ್ನ ನಾವೇನ್ ಕರಿತೀವಿ, ಈಶಾನ್ಯ ಮಾನ್ಸೂನ್ ಮಾರುತಗಳು ಅಂತ ಕರಿತೀವಿ. ಅವು ತೇವಾಂಶವನ್ನ ಹೊಂದದೇ ಇರೋದ್ರಿಂದ ಅದೇನಾಗಿರುತ್ತೆ ಅಂತಂದ್ರೆ ಆ ಮಾರುತಗಳು ಮಳೆಯನ್ನ ತರೋದಿಲ್ಲ. ಅಂದ್ರೆ ಶುಷ್ಕವಾದಂತಹ ಮಾರುತಗಳು ವಾಪಸ್ ಹೋಗ್ತವೆ. ಆದ್ರೆ ಕೆಲವೊಂದು ಸ್ಥಳಗಳಲ್ಲಿ ಮಾತ್ರ ಈ ಒಂದು ಸಂದರ್ಭದಲ್ಲಿ ಮಳೆಯನ್ನ ಕಾಣ್ತೀವಿ. ಆದ್ರೆ ಬಂಗಾಳ ಕೊಲ್ಲಿಯಿಂದ ಬೀಸುವಂತಹ ಸಂದರ್ಭದಲ್ಲಿ ಈ ಒಂದು ಭಾಗದಿಂದ ಹೇಗೆ ಬರ್ತಾ ಇದೆ ಅಲ್ವಾ, ಈ ಒಂದು ಭಾಗದಿಂದಲೂ ಕೂಡ ಬರ್ತಾ ಇದೆ. ಆದ್ರೆ ಈ ಒಂದು ಭಾಗದಲ್ಲಿ ಬರುವಂತಹ ಸಂದರ್ಭದಲ್ಲಿ ಈ ಒಂದು ಭೂಭಾಗ ಆಗಿರೋದ್ರಿಂದ ಈ ತೇವಾಂಶ ಕಡಿಮೆ, ಈ ಒಂದು ತೇವಾಂಶ ಇಲ್ಲದೆ ಇರೋದ್ರಿಂದ ಏನಾಗಿರುತ್ತೆ, ಈ ಒಂದು ಭಾಗದಲ್ಲಿ ಮಳೆ ಬಹಳ ಕಡಿಮೆ ಆಗುತ್ತೆ. ಅದೇ ಈಶಾನ್ಯ ದಿಕ್ಕಿನಿಂದ ಈ ಕಡೆಯಿಂದ ಬೀಸುವಾಗ ಅಂದ್ರೆ ಬಂಗಾಳ ಕೊಲ್ಲಿಯಿಂದ ಬೀಸುವಂತಹ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಇವು ಒಂದು ಶುಷ್ಕವಾದಂತಹ ತೇವಾಂಶಯುಕ್ತವಾದಂತಹ ಮಾರುತಗಳನ್ನ ತಗೊಂಡು ಬರ್ತಾ ಇರೋದ್ರಿಂದ ಈ ಒಂದು ಭಾಗಗಳಿಗೆ ಪ್ರವೇಶಿಸುವಂತಹ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ದಕ್ಷಿಣ ಮೈದಾನ ಪ್ರದೇಶಗಳಲ್ಲಿ ಸ್ವಲ್ಪ ಮಳೆ ಆಗುವಂತಹ ಒಂದು ಸಂಭವವನ್ನ ಕಾಣ್ತೀವಿ. ಯಾಕೆಂತಂದ್ರೆ ಬಂಗಾಳ ಕೊಲ್ಲಿಯಿಂದ ಬರ್ಬೇಕಾದ್ರೆ ಅವೇನ್ ಮಾಡಿರ್ತವೆ ಅಂತಂದ್ರೆ ತೇವಾಂಶವನ್ನ ತಮ್ಮ ಜೊತೆಗೆ ತಂದಿರ್ತವೆ. ಹಾಗಾಗಿ ಕೆಲವೊಂದು ಸ್ಥಳಗಳಲ್ಲಿ ಒಂದು ಮಳೆಯ ಪ್ರಮಾಣವನ್ನ ನೋಡ್ತೀವಿ. ಆದ್ರೆ ಭೂಭಾಗದಿಂದ ಬೀಸುವಂತ ಈ ಮಾರುತಗಳು ಮಳೆಯನ್ನ ತರದೇ ಇರೋದ್ರಿಂದ ಬಂಗಾಳ ಕೊಲ್ಲಿಯಿಂದ ಬೀಸುವಾಗ ದಕ್ಷಿಣದ ಕೆಲವೊಂದು ಜಿಲ್ಲೆಗಳಿಗೆ ಇದು ಮಳೆಯನ್ನ ಸುರಿಸುತ್ತವೆ. ಬಂಗಾಳ ಕೊಲ್ಲಿಯಲ್ಲಿರುವಾಗ ಆ ಚಂಡಮಾರುತಗಳ ಪ್ರಭಾವದಿಂದಲೂ ಕೂಡ ಅಂದ್ರೆ ನಾವೇನು ಸೈಕ್ಲೋನ್ ಅಂತ ಕರಿತೀವಿ, ಆ ಚಂಡಮಾರುತಗಳ ಪ್ರಭಾವದಿಂದಾಗಿಯೂ ಕೂಡ ಏನಾಗಿರುತ್ತೆ ಅಂತಂದ್ರೆ ನಮಗೆ ಡಿಸೆಂಬರ್ ತಿಂಗಳಲ್ಲಿ ಮಳೆ ಆಗುವುದನ್ನು ಇಲ್ಲಿ ಕಾಣ್ತೇವೆ. ಅಂದ್ರೆ ಈಗ ನಮ್ಮ ಒಂದು ವಾತಾವರಣ ಹೇಗಿದೆ ನೋಡಿ, ಮೋಡ ಕವಿದಂತಹ ವಾತಾವರಣ ಇದೆ ಅಲ್ವಾ, ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಆಗುವಂತಹ ಒಂದು ಸಂಭವವನ್ನು ಕೂಡ ನೋಡ್ತೀವಿ. ಇವೆಲ್ಲವೂ ಕೂಡ ಆಗುವುದಪ್ಪ ಅಂತಂದ್ರೆ ಬಂಗಾಳ ಕೊಲ್ಲಿಯಲ್ಲಿ ಆಗುವಂತಹ ಒಂದು ನಾವೇನು ಆವರ್ತ ಮಾರುತಗಳು ಅಂತ ಕರಿತೀವಿ, ಆ ಆವರ್ತ ಮಾರುತಗಳ ಪ್ರಭಾವದಿಂದಾಗಿ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲೂ ಕೂಡ ಕರ್ನಾಟಕದ ಕೆಲವೊಂದು ಸ್ಥಳಗಳಲ್ಲಿ ಮಳೆ ಆಗುವಂತಹ ಒಂದು ಸಂಭವ ಇದೆ ಜಾಸ್ತಿ. ಈ ಒಂದು ಋತುಮಾನದಲ್ಲಿ ಶೇಕಡ ನಾವು 12% ಮಳೆಯನ್ನು ಪಡೆದುಕೊಂಡು ನೋಡಿ, ಮಳೆಗಾಲದಲ್ಲಿ 80% ಮಳೆಯನ್ನು ಪಡೆದುಕೊಂಡು ಬೇಸಿಗೆಯಲ್ಲಿ ನಾವು 7% ಮಳೆಯನ್ನು ಪಡೆದುಕೊಂಡ್ರೆ ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ನಾವು ಶೇಕಡ 12% ಮಳೆಯನ್ನು ಪಡೆದುಕೊಳ್ಳುವಂತಹ ಸಂಭವನೀಯತೆ ಅಧಿಕವಾಗಿದೆ. ಇದನ್ನು ನೋಡಬೇಕಾಗಿರುವಂತಹ ಕರ್ನಾಟಕದ 4ನೇ ಪ್ರಮುಖ ಋತುಮಾನ ಅಂತಂದ್ರೆ ನಾವು ಯಾರನ್ನ ನೋಡ್ತೀವಿ, ಚಳಿಗಾಲವನ್ನ ನೋಡ್ತೀವಿ. ಈ ಕಾಲದಲ್ಲಿ ಉಷ್ಣಾಂಶ ಏನಾಗಿರುತ್ತೆ, ಬಹಳ ಕಡಿಮೆ ಇರುತ್ತೆ. ಬೇಸಿಗೆಯಲ್ಲಿ ಉಷ್ಣಾಂಶ ಏನಾಗಿರುತ್ತೆ, ಅಧಿಕವಾಗಿರುತ್ತೆ. ಆದ್ರೆ ಚಳಿಗಾಲದಲ್ಲಿ ಉಷ್ಣಾಂಶದ ಪ್ರಮಾಣ ಕಡಿಮೆ ಇರುತ್ತೆ. ಕಡಿಮೆ ಉಷ್ಣಾಂಶ ಹಾಗೂ ಕಡಿಮೆ ಆರ್ದ್ರತೆಯನ್ನು ಹೊಂದಿರುವ ಹಾಗೂ ಮಳೆ ಕೂಡ ಕಡಿಮೆ ಇರುತ್ತೆ. ಅದು ತಿಳಿಯಾದ ಆಕಾಶ
ಚಳಿಗಾಲದಲ್ಲಿ ಒಂದು ಪ್ರಮಾಣ, ಉಷ್ಣಾಂಶದ ಪ್ರಮಾಣ ಎಷ್ಟಿರುತ್ತೆ ಅಂತಂದರೆ 6.7 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಅಂದರೆ ಕನಿಷ್ಠ ಉಷ್ಣಾಂಶ ಎಲ್ಲದಕ್ಕಿಂತ ಕಡಿಮೆ ಎಲ್ಲಿ ದಾಖಲಾಗುತ್ತೆ ಅಂತಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ದಾಖಲಾಗಿರುವುದನ್ನು ಇಲ್ಲಿ ಕಾಣುತ್ತೇವೆ. ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಕಡಿಮೆ ಉಷ್ಣಾಂಶವು ಕೂಡ ಇದೆ. ಯಾವಾಗ ಅಂತಂದ್ರೆ ಚಳಿಗಾಲದಲ್ಲಿ. ಬೇಸಿಗೆಯಲ್ಲಿ ಬಹಳ ಉಷ್ಣಾಂಶ ಇದೆ, ಚಳಿಗಾಲದಲ್ಲಿ ಬಹಳಷ್ಟು ಚಳಿಯ ಒಂದು ವಾತಾವರಣವನ್ನು ನೋಡುತ್ತೀವಿ. ಹಾಗಾದ್ರೆ ಉತ್ತರ ಕರ್ನಾಟಕದ ಒಂದು ಜಿಲ್ಲೆಗಳು ಅಂತ ಉತ್ತರ ಕರ್ನಾಟಕದ ಜಿಲ್ಲೆಗಳು ಅಂತ ನಾವು ನೋಡ್ತಾ ಇದ್ದೀವಿ. ಅವು ಕಡಿಮೆ ಉಷ್ಣಾಂಶವನ್ನು ಹೊಂದಿರುವುದು ವಿಜಯಪುರ, ಕಲಬುರಗಿ, ಮತ್ತೆ ಬೀದರ್ ಜಿಲ್ಲೆಗಳು. ಇಲ್ಲೂ ಕೂಡ ಅಧಿಕವಾದಂತಹ ಒಂದು ಚಳಿಯ ವ್ಯವಸ್ಥೆಯನ್ನು ಅಥವಾ ಚಳಿಯ ವಾತಾವರಣವನ್ನು ಕಾಣುತ್ತೆ. ಇನ್ನು ಚಳಿಗಾಲದಲ್ಲಿ ಮಳೆಯ ಹಂಚಿಕೆ ಅತಿ ಕಡಿಮೆ. ಅಂದ್ರೆ ಚಳಿಗಾಲದಲ್ಲಿ ಮಳೆ ಆಗೋದ್ರಿಂದ ಕಡಿಮೆ. ಅಂದ್ರೆ ಎಲ್ಲೋ ಒಂದು ಪ್ರದೇಶಗಳಲ್ಲಿ ಏನಾಗಿ ಒಂದು ನಾವೇನು ಆವರ್ತ ಮಾರುತಗಳು ಅಂತ ಹೇಳ್ತೀವಿ, ಆವರ್ತ ಮಾರುತಗಳು ಸಂಭವಿಸಿದಾಗ ಮಾತ್ರ ಕೆಲವೊಂದು ಸ್ಥಳಗಳಲ್ಲಿ ನಾವು ಮಳೆ ಆಗೋದನ್ನ ಕಾಣ್ತೀವಿ. ಆದರೆ ಚಳಿಗಾಲದಲ್ಲಿ ಮಳೆಯ ಹಂಚಿಕೆ ಬಹಳ ಕಡಿಮೆ. ರಾಜ್ಯದಲ್ಲಿ ಒಟ್ಟು ಮಳೆಯಲ್ಲಿ ಶೇಕಡ 1% ಅಷ್ಟೇ, ಶೇಕಡ 1% ಮಾತ್ರ ನಾವು ಚಳಿಗಾಲದಲ್ಲಿ ಕೆಲವೊಂದು ಸ್ಥಳಗಳಲ್ಲಿ ಮಳೆ ಪಡೆಯುವ ಒಂದು ವ್ಯವಸ್ಥೆಯನ್ನು ನಮಗೆ ಕಾಣ್ತೀವಿ. ಒಮ್ಮೊಮ್ಮೆ ಪ್ರಾತಃ ಕಾಲದಲ್ಲಿ ಕೂಡ ಕವಳವು ಕೂಡ ಬೀಳುತ್ತೆ. ಕವಳ ಬೀಳುವುದಂತ ನಾವೇನು ಮಂಜು ಅಂತ ಕರಿತೀವಿ. ಪ್ರಸ್ತುತ ನಾವು ಯಾವ ಕಾಲದಲ್ಲಿ ಇರ್ತೀವಿ? ಚಳಿಗಾಲದಲ್ಲಿ ಅಲ್ವಾ? ಚಳಿಗಾಲದಲ್ಲಿ ಇರೋದ್ರಿಂದ ಈ ಒಂದು ವ್ಯವಸ್ಥೆಯಲ್ಲಿ ನಾವೇನು ನೋಡ್ತೀವಪ್ಪ ಅಂತಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಇಗ್ನಿಯನ್ನು ನೋಡ್ತೀವಿ. ಅದಕ್ಕೆ ಬಹಳಷ್ಟು ಹಳ್ಳಿ ಪ್ರದೇಶಗಳಲ್ಲಿ ಕವಳ ಅಂತ ಕರೀತಾರೆ. ಹಾಗೆ ಹಿಮದ ರೀತಿಯಲ್ಲಿ ಮಳೆ ಬೀಳುವಂತಹ ಒಂದು ವ್ಯವಸ್ಥೆ ಕೂಡ ಚಳಿಗಾಲ. ಇನ್ನು ನಾವು ಮಳೆಯ ಹಂಚಿಕೆಯನ್ನು ನೋಡೋದಾದ್ರೆ ಅಂದ್ರೆ ಕರ್ನಾಟಕದಲ್ಲಿ ಮಳೆಯ ಹಂಚಿಕೆ ಎಲ್ಲ ಪ್ರದೇಶಗಳಲ್ಲೂ ಒಂದೇ ಸಮನಾಗಿ ಹಂಚಿಕೆ ಆಗಿದೆ. ಕೆಲವೊಂದು ಪ್ರದೇಶಗಳಲ್ಲಿ ಅಧಿಕ ಮಳೆ ಬೀಳ್ತಾ ಇದೆ, ಕೆಲವೊಂದು ಪ್ರದೇಶಗಳಲ್ಲಿ ಮಳೆಯೇ ಬೀಳದಿರುವಂತಹ ಪರಿಸ್ಥಿತಿಯನ್ನ ಈಗಿಷ್ಟೇ ನಾವು ಒಂದು ತರಗತಿಯಲ್ಲಿ ಮಾಡಿರುವಂತಹ. ಆಗೋಗ್ಮೇಲೆ ಜಾಸ್ತಿ ಮಳೆಯನ್ನು ಕೊಡ್ಬಿಡುತ್ತೆ, ಆದರೆ ನಾಯಕನಹಟ್ಟಿಯಲ್ಲಿ ಕಡಿಮೆ ಮಳೆ ಬೀಳುವಂತಹ ಒಂದು ಪ್ರದೇಶ ಅಂತ ನಮಗೆ ಗುರುತಿಸಿರುವಂತಹದ್ದು. ಮಲೆನಾಡು ಮತ್ತು ಕರಾವಳಿಯ ಭಾಗಗಳು ಅಧಿಕ ಮಳೆಯನ್ನು ಬೀಳುವಂತಹ ಪ್ರದೇಶಗಳಾಗಿದೆ. ಈ ಒಂದು ಭಾಗ ಇದೀವಿ, ಇದನ್ನು ನಾವು ಕರಾವಳಿ ತೀರ ಪ್ರದೇಶ ಅಂತ ಕರಿತೀವಿ. ಈ ಒಂದು ಭಾಗವನ್ನು ಕರಿತೀವಿ ಮಲೆನಾಡು ತೀರ ಪ್ರದೇಶ ಅಂತ ಕರಿತೀವಿ. ಕರ್ನಾಟಕದಲ್ಲಿ ಅಧಿಕ ಮಳೆ ಪಡೆಯುವುದಿಲ್ಲ ಅಂತ ಕರಾವಳಿ ತೀರ ಪ್ರದೇಶಗಳು ಹಾಗೂ ಮಲೆನಾಡು ಪ್ರದೇಶಗಳಲ್ಲಿ ಅಧಿಕ ಮಳೆ ಬೀಳುವಂತಹ ಪ್ರದೇಶಗಳು ಅಂತ ಹೇಳಿ ಗುರುತಿಸುವುದು. ಪೂರ್ವ ಭಾಗದ ಮೈದಾನಗಳು ಕಡಿಮೆ ಮಳೆ ಬೀಳುವಂತಹ ಪ್ರದೇಶಗಳು. ಈ ಒಂದು ಭಾಗ ಕಾಣಿಸ್ತಾ ಇದ್ದೀರಾ? ಇವಿಷ್ಟೂ ಭಾಗದಲ್ಲಿ ನಾವು ಬಹಳ ಕಡಿಮೆ ಪ್ರಮಾಣದಲ್ಲಿ ಮಳೆ ಬೀಳುವುದನ್ನು ಕಾಣ್ತಾ ಇರುವಂತಹದ್ದು. ಇನ್ನು ಅಕಾಲಿಕ ಮತ್ತು ಅಸಮಾನ ಮಳೆಯ ಹಂಚಿಕೆ. ಯಾಕೆಂತಂದ್ರೆ ನಮ್ಮ ನೈಋತ್ಯ ದಿಕ್ಕಿನಿಂದ ಬೀಸಿ ಬರುವಂತಹ ನೈಋತ್ಯ ಮಾನ್ಸೂನ್ ಮಾರುತಗಳೇನಿದೆ ಅನಿಶ್ಚಿತ ಮತ್ತು ಅಕಾಲಿಕ. ಅಂದ್ರೆ ನಿಶ್ಚಿತ ಬರ್ತವೆ ಅಂತೇನಿಲ್ಲ ಅಲ್ವಾ? ಅಕಾಲಿಕ, ಕಾಲಕ್ಕೆ ತಕ್ಕಂತೆ ಬಾರ್ತೆನೋ ಗೆಲ್ಲಬಹುದು. ಪ್ರತಿ ವರ್ಷವೂ ಕೂಡ ಮಳೆ ಒಂದೇ ಸಮನಾಗಿ ಬೀಳೋದಿಲ್ಲ ಅಲ್ವಾ? ಒಂದು ವರ್ಷ ಅಧಿಕ ಪ್ರಮಾಣದಲ್ಲಿ ಮಳೆ ಆಗುತ್ತೆ, ಒಂದೊಂದು ವರ್ಷ ಮಳೆ ಬರಗಾಲದ ಪರಿಸ್ಥಿತಿಯು ಕೂಡ ಸೃಷ್ಟಿಯಾಗುತ್ತೆ. ಹಾಗಾಗಿ ಕರ್ನಾಟಕದ ಒಂದು ಮಳೆ ಕೂಡ ಅನಿಶ್ಚಿತ ಮತ್ತು ಅಕಾಲಿಕವಾಗಿರೋದ್ರಿಂದ ಅದು ಯಾವಾಗ ಬೇಕು ಅವಾಗ ಬರುವಂತಹ ಒಂದು ವ್ಯವಸ್ಥೆಯನ್ನು ಹೊಂದಿದೆ. ಬಂದ್ರೆ ಜಾಸ್ತಿ ಬಂದ್ರೆ ಪ್ರವಾಹವನ್ನು ಸೃಷ್ಟಿ ಮಾಡುತ್ತೆ, ಮಳೆನೇ ಬಾರದೆ ಇದ್ದರೆ ಬರಗಾಲದ ಪರಿಸ್ಥಿತಿಯು ಕೂಡ ಸೃಷ್ಟಿ ಮಾಡುತ್ತೆ. ಹಾಗಾಗಿ ಅದನ್ನು ನಾವು ಅನಿಶ್ಚಿತ ಮತ್ತು ಅಕಾಲಿಕ ಒಂದು ಮಳೆಗಾಲ ಅಥವಾ ಒಂದು ಅಸಮಾನ ಮಳೆಯ ಹಂಚಿಕೆ ಅಂತ ಹೇಳಿ. ಇನ್ನು ನಾವು ಕರ್ನಾಟಕದಲ್ಲಿ ಇಷ್ಟೊತ್ತು ನಾವು ಕರ್ನಾಟಕದ ವಾಯುಗುಣದ ಒಂದು ಪರಿಚಯವನ್ನು ಹಾಗೂ ಕರ್ನಾಟಕದಲ್ಲಿ ಕಂಡುಬರುವಂತಹ 4 ಋತುಕಾಲಗಳಾದಂತಹ ಬೇಸಿಗೆ ಕಾಲ, ಮಳೆಗಾಲ, ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ ಹಾಗೂ ಚಳಿಗಾಲದ ಒಂದು ಪರಿಚಯವನ್ನು ತಿಳ್ಕೊಂಡ್ವಿ. ಹಾಗೆ ಈ ಒಂದು ಅಧ್ಯಾಯದಲ್ಲಿ ಇರುವಂತಹ ಮತ್ತೊಂದು ಪ್ರಮುಖಾಂಶ ಅಂತಂದ್ರೆ ಕರ್ನಾಟಕದಲ್ಲಿ ಕಂಡುಬರುವಂತಹ ಮಣ್ಣಿನ ಪರಿಚಯಗಳು. ಕರ್ನಾಟಕದ ಮಣ್ಣುಗಳು. ಹಾಗಾದ್ರೆ ಭೂಮಿಯ ಮೇಲಿನ ತೆಳುವಾದ ಪದರವನ್ನು ಮಣ್ಣು ಅಂತ ಕರೀತಾರೆ. ಹೇಗೆ ಮಣ್ಣು ರಚನೆ ಆಗುತ್ತೆ ಅಂತಂದ್ರೆ ಶಿಲೆಗಳ ಶೀತಲೀಕರಣದಿಂದ ರಚನೆ ಆದಂತಹ ಒಂದು ತೆಳುವಾದ ಪದರವನ್ನು ಇಲ್ಲಿ ಮಣ್ಣು ಅಂತ ಕರೀತಾರೆ. ಹಾಗಾದ್ರೆ ಮಣ್ಣು ಅಂತಂದ್ರೆ ಭೂಮಿಯ ಮೇಲಿರುವಂತಹ ತೆಳುವಾದ ಪದರವೇ ಮಣ್ಣು. ಇದು ಕೃಷಿಯ ಅಭಿವೃದ್ಧಿಗೆ ನಮಗೆ ಸಹಾಯಕವಾಗಿರುವಂತಹದ್ದು. ಹಾಗೆ ಫಲವತ್ತಾದಂತಹ ಮಣ್ಣು ಅತ್ಯಗತ್ಯ. ಕೃಷಿಗೆ ಫಲವತ್ತಾದ ಮಣ್ಣಿದ್ರೆ ಮಾತ್ರ ಹೆಚ್ಚು ಇಳುವರಿಯನ್ನ ಹಾಗೂ ಹೆಚ್ಚು ಫಲವನ್ನು ಪಡೆಯಲಿಕ್ಕೆ ಅವಕಾಶ ಇರುತ್ತೆ. ಮಣ್ಣಂತ ಯಾವ್ದನ್ನ ಕರಿತೀವಿ? ಹಾಗಾದ್ರೆ ಭೂಮಿಯ ಮೇಲಿರುವ ತೆಳುವಾದ ಪದರನ್ನ ನಾವಿಲ್ಲಿ ಮಣ್ಣು ಅಂತ ಕರಿತೀವಿ. ಕೃಷಿಯ ಅಭಿವೃದ್ಧಿಗೆ ಫಲವತ್ತಾದಂತಹ ಮಣ್ಣು ನಮಗೆ ಅತಿ ಅಗತ್ಯವಾಗಿ ಬೇಕಾಗಿರುವಂತಹದ್ದು. ಹಾಗಾಗಿ ಕರ್ನಾಟಕವು ವಿವಿಧ ಪ್ರಕಾರದ ಮಣ್ಣುಗಳನ್ನ ಒಳಗೊಂಡಿದೆ. ಕರ್ನಾಟಕದ ಇರುವಂತಹ ಎಲ್ಲ ಜಿಲ್ಲೆಗಳಲ್ಲಿ ಒಂದೇ ಸಮನಾದಂತಹ ಮಣ್ಣು ನಾವು ಇಲ್ಲಿ ಹಂಚಿಕೆ ಆಗಿರುವುದನ್ನ ಕಂಡಿಲ್ಲ. ಕೆಲವೊಂದು ಸ್ಥಳಗಳಲ್ಲಿ ಒಂದು ರೀತಿಯ ಮಣ್ಣಿದೆ, ಮತ್ತೊಂದು ಸ್ಥಳದಲ್ಲಿ ಮತ್ತೊಂದು ರೀತಿಯ ಮಣ್ಣಿರೋದನ್ನು ನಾವು ಕಂಡು. ಹಾಗಾಗಿ ಕರ್ನಾಟಕದ ವಾಯುಗುಣದ ವೈವಿಧ್ಯತೆಯನ್ನು ಹೊಂದಿರುವಂತಹ ವಾಯುಗುಣ
ವಿಧದ ಮಣ್ಣಿನ ಪ್ರಕಾರಗಳು ವಿಧಗಳು ಅಂತಂದ್ರೆ ಮೊದಲನೆಯದಾಗಿ ನಾವು ನೋಡಬೇಕಾಗಿರುವಂತಹದ್ದು ಕೆಂಪು ಮಣ್ಣು. ಅಂದ್ರೆ ಈ ಒಂದು ಕೆಂಪು ಬಣ್ಣವನ್ನು ಹೊಂದಿರುವಂತಹ ಮಣ್ಣು. ಕಪ್ಪು ಮಣ್ಣು, ಇದು ಕಪ್ಪು ಬಣ್ಣವನ್ನು ಹೊಂದಿರುವಂತಹದ್ದು. ಜಂಬಿಟ್ಟಿಗೆ ಮಣ್ಣು, ಹಾಗೆ ಇದನ್ನ ನಾವು ಕರಾವಳಿಯ ಮೆಕ್ಕಲು ಮಣ್ಣು ಅಂತ ಕರೀತೀವಿ. ಕರ್ನಾಟಕದ ಒಂದು ಮಣ್ಣಿನ ವಿವಿಧ ಪ್ರಕಾರಗಳನ್ನು ನಾವಿಲ್ಲಿ ಪರಿಚಯಿಸಿಕೊಂಡಿರುವಂತಹದ್ದು. ಹಾಗಾದರೆ ಕರ್ನಾಟಕದಲ್ಲಿ ಎಷ್ಟು ವಿಧದ ಮಣ್ಣನ್ನು ನೋಡ್ತೀವಿ? 4 ವಿಧದ ಮಣ್ಣು: ಕೆಂಪು ಮಣ್ಣು, ಕಪ್ಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು ಮತ್ತು ಕರಾವಳಿಯ ಮೆಕ್ಕಲು ಮಣ್ಣು ಅಂತ ಕರೀತೀವಿ. ಹಾಗಾದ್ರೆ ಈ ಒಂದು ಮಣ್ಣಿನ ಪರಿಚಯಗಳನ್ನು ನಾವಿಲ್ಲಿ ತಿಳ್ಕೊಬೇಕಾಗಿರುವಂತಹದ್ದು. ಮೊದಲನೇದಾಗಿ ನಾವು ಮಾಡಬೇಕಾಗಿರುವಂತಹ ಒಂದು ಮಣ್ಣಿನ ವಿಧ ಅಂತಂದ್ರೆ ಕೆಂಪು ಮಣ್ಣು ಅಂತ ಗುರುತಿಸಿ. ಕೆಂಪು ಮಣ್ಣು ಹೇಗಿದೆ? ಇದು ಹೇಗೆ ರಚಿತವಾಗುತ್ತೆ? ಇಲ್ಲಿ ಕಾಣಿಸ್ತಾ ಇದೆ ಗ್ರಾನೈಟ್ ಇದೆ ಮತ್ತು ಶಿಲಾ ನೀಸ್ ಇದೆ ಮತ್ತು ಶಿಲಾ ದ್ರವ್ಯ ಇದೆ ಅಲ್ವಾ? ಹಾಗಾದ್ರೆ ಕೆಂಪು ಮಣ್ಣು ಹೇಗೆ ರಚಿತವಾಗುತ್ತೆ ಅಂತಂದ್ರೆ ಗ್ರಾನೈಟ್, ನೀಸ್ ಎನ್ನುವಂತಹ ಶಿಲಾ ದ್ರವ್ಯಗಳಿಂದ ರೂಪುಗೊಂಡಿರುವಂತಹ ಒಂದು ಮಣ್ಣೆ ಕೆಂಪು ಮಣ್ಣು. ಇದು ನೋಡ್ಲಿಕ್ಕೆ ಯಾವ ಬಣ್ಣ ಕಾಣಿಸ್ತಿದೆ? ಬಿಳಿಯ ಬಣ್ಣ ಕಾಣಿಸ್ತಿದೆ ಅಲ್ವಾ? ಹಾಗಾಗಿ ಒಂದು ಗ್ರಾನೈಟ್, ನೀಸ್ ಎನ್ನುವಂತಹ ಒಂದು ಶಿಲಾ ದ್ರವ್ಯಗಳ ಒಂದು ಸಮ್ಮಿಶ್ರಣದಿಂದ ರಚಿತವಾಗಿರುವಂತಹ ಮಣ್ಣೆ ಕೆಂಪು ಮಣ್ಣಾಗಿದೆ. ಯಾಕೆ ಈ ಒಂದು ಬಣ್ಣ ಕೆಂಪಾಗಿ ಕಾಣ್ತಾ ಇದೆ? ಮಣ್ಣಿನಲ್ಲಿ ಕೆಂಪು ಬಣ್ಣ ಹಾಕಲಿಕ್ಕೆ ಕಾರಣ ಏನು ಅಂತಂದ್ರೆ ಈ ಒಂದು ಗ್ರಾನೈಟ್ ಮತ್ತೆ ನೀಸ್ ಎನ್ನುವಂತಹ ಶಿಲಾ ದ್ರವ್ಯಗಳಿಂದ ರಚಿತವಾಗಿರುವಂತಹ ಕೆಂಪು ಮಣ್ಣಿನಲ್ಲಿ ಕಬ್ಬಿಣದ ಆಕ್ಸೈಡ್ ಏನಿರುತ್ತೆ? ಗ್ರಾನೈಟ್ ಮತ್ತು ನೀಸ್ ಎನ್ನುವಂತಹ ಶಿಲಾ ದ್ರವ್ಯಗಳ ಒಂದು ರಚನೆಯಲ್ಲಿ ಆಗಿರುವಂತಹ ಕೆಂಪು ಮಣ್ಣಿನಲ್ಲಿ ಅಧಿಕ ಪ್ರಮಾಣದಲ್ಲಿ ಇರುತ್ತೆ ಕಬ್ಬಿಣದ ಆಕ್ಸೈಡ್ ಇರುತ್ತೆ. ಈ ಕಬ್ಬಿಣದ ಆಕ್ಸೈಡ್ ಇರೋದ್ರಿಂದ ಈ ಮಣ್ಣು ಯಾವ ಬಣ್ಣವನ್ನು ಒಳಗೊಂಡಿದೆ? ಕೆಂಪು ಬಣ್ಣವನ್ನು ಒಳಗೊಂಡಿರುವಂತಹದ್ದು. ಇದು ಕಾಣಿಸ್ತಾ ಇದೆಯಲ್ಲ, ಇದು ನಮ್ಮ ಕರ್ನಾಟಕದಲ್ಲಿ ಕಂಡುಬರುವಂತಹ ಮಣ್ಣುಗಳಲ್ಲಿ ಒಂದಾಗಿರುವಂತಹದ್ದು ಕೆಂಪು ಮಣ್ಣು. ಹಾಗಾದ್ರೆ ಕೆಂಪು ಮಣ್ಣು ಹೇಗೆ ರಚನೆ ಆಗುತ್ತೆ? ಗ್ರಾನೈಟ್, ನೀಸ್, ಶಿಲಾ ದ್ರವ್ಯಗಳಿಂದ ರಚನೆ ಆಗುವಂತಹದ್ದು. ಕೆಂಪು ಬಣ್ಣ ಹೊಂದಲಿಕ್ಕೆ ಕಾರಣ ಅಂತಂದ್ರೆ ಈ ಮಣ್ಣಿನಲ್ಲಿ ಕಬ್ಬಿಣದ ಆಕ್ಸೈಡ್ ಅಧಿಕವಾಗಿರುವುದರಿಂದ, ಕಬ್ಬಿಣದ ಆಕ್ಸೈಡ್ ಇರೋದ್ರಿಂದ ಈ ಒಂದು ಮಣ್ಣೇನಾಗಿದೆ? ಕೆಂಪು ಬಣ್ಣವನ್ನ ಒಳಗೊಂಡಿದೆ. ಈ ಒಂದು ಮಣ್ಣು ನಮ್ಮ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಸಮ ಪ್ರಮಾಣದಲ್ಲಿ ಹಂಚಿಕೆ ಆಗಿಲ್ಲ. ಈ ಮಣ್ಣಿನ ಒಂದು ಲಕ್ಷಣ ಏನಪ್ಪಾ ಅಂತಂದ್ರೆ ಕೆಂಪು ಮಣ್ಣಿನ ಒಂದು ಲಕ್ಷಣ ಏನಿರುತ್ತೆ ಅಂತಂದ್ರೆ ಇದರಲ್ಲಿ ಅಧಿಕ ಪ್ರಮಾಣದಲ್ಲಿ ಏನಿರುತ್ತೆ? ಸುಣ್ಣ ಇರುತ್ತೆ. ಯಾವ್ದ್ರಲ್ಲಿ? ಕೆಂಪು ಮಣ್ಣಿನಲ್ಲಿ ಅಧಿಕ ಪ್ರಮಾಣದಲ್ಲಿ ಸುಣ್ಣ ಇರುತ್ತೆ, ಉಪ್ಪಿನ ಅಂಶವನ್ನು ಕೂಡ ಹೊಂದಿರುತ್ತೆ, ಹಾಗೆ ಸಾವಯವ ಅಂಶ ಇದರಲ್ಲಿ ಏನಾಗಿರುತ್ತೆ? ಬಹಳ ಕಡಿಮೆ. ಅಂದ್ರೆ ಫಲವತ್ತತೆ ಪ್ರಮಾಣ ಅಂತ ನಾವೇನು ಹೇಳ್ತೀವಿ, ಆ ಫಲವತ್ತತೆಯ ಪ್ರಮಾಣದಲ್ಲಿ ಬಹಳ ಕಡಿಮೆ ಇರುತ್ತೆ. ಹಾಗೆ ಇದು ಹಗುರವಾದ ತೆಳುವಾದ ಪದರ ಅಷ್ಟೊಂದು ಫಲವತ್ತತೆಯನ್ನ ಹೊಂದಿರೋದಿಲ್ಲ. ಅಂದ್ರೆ ಗ್ರಾನೈಟ್, ನೀಸ್ ಎನ್ನುವಂತಹ ಶಿಲಾದ್ರವ್ಯಗಳಿಂದ ರಚಿತವಾಗಿರುವಂತಹ ಕೆಂಪು ಮಣ್ಣು ಏನಿದೆ, ಈ ಕೆಂಪು ಮಣ್ಣಿನಲ್ಲಿ ಸುಣ್ಣದ ಅಂಶ ಇರುತ್ತೆ, ಜೊತೆಗೆ ಉಪ್ಪಿನ ಅಂಶವು ಕೂಡ ಇರುವಂತಹದ್ದು. ಹಾಗೆ ಒಂದು ತೆಳುವಾದ ಪದರನ್ನ ಒಳಗೊಂಡಿರುವುದರ ಜೊತೆಗೆ ಹಗುರವಾಗಿರುತ್ತೆ. ಇದರಲ್ಲಿ ಸಾವಯವದ ಪ್ರಮಾಣ ಕೂಡ ಕಡಿಮೆ ಇರುತ್ತೆ, ಅಂದ್ರೆ ಫಲವತ್ತತೆ ಪ್ರಮಾಣ ಕಡಿಮೆ ಇರುತ್ತೆ. ಹಾಗಾಗಿ ಇದು ಅಷ್ಟೊಂದು ಫಲವತ್ತಾಗಿರೋದಿಲ್ಲ. ಅಂದ್ರೆ ಒಂದು ಮಧ್ಯಮ ಪ್ರಮಾಣದಲ್ಲಿ ಸಾಧಾರಣವಾದಂತಹ ಒಂದು ಫಲವತ್ತತೆಯನ್ನು ಒಳಗೊಂಡಿರುತ್ತೆ. ಪೂರ್ಣ ಪ್ರಮಾಣದಲ್ಲಿ ಉತ್ತಮವಾದ ಗುಣಮಟ್ಟದ ಒಂದು ಫಲವತ್ತತೆಯಲ್ಲಿ ಇರೋದಿಲ್ಲ. ಇದು ಕೆಂಪು ಮಣ್ಣಿನಲ್ಲಿರುವಂತಹ ಒಂದು ಪ್ರಮುಖ ಗುಣಗಳು. ಸುಣ್ಣ ಇರುತ್ತೆ, ಉಪ್ಪಿನ ಅಂಶ ಇರುತ್ತೆ, ಹಗುರವಾದಂತಹದ್ದಾಗಿರುತ್ತೆ, ಹಾಗೆ ಸಾವಯವದ ಪ್ರಮಾಣ ಕೂಡ ಇದರಲ್ಲಿ ಕಡಿಮೆ ಇರೋದ್ರಿಂದ ಅದರ ಫಲವತ್ತತೆಯ ಪ್ರಮಾಣ ಕೂಡ ಕಡಿಮೆ. ಇದು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯ ಕಡಿಮೆ. ತೇವಾಂಶ ಅಂದ್ರೆ ನೀರನ್ನು ತನ್ನಲ್ಲಿ ದೀರ್ಘಕಾಲದವರೆಗೆ ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯ ಈ ಒಂದು ಕೆಂಪು ಮಣ್ಣಿಗೆ ಬಹಳ ಕಡಿಮೆ ಇರುತ್ತೆ. ಅಂದ್ರೆ ನೀರು ಬಿದ್ದಾಗಷ್ಟೇ ಒದ್ದೆ ಇರುತ್ತೆ, ಮತ್ತೆ ಬಿಸಿಲು ಬಿದ್ದಾಗ, ಶಾಖ ಬಿದ್ದಾಗ ಆ ಮಣ್ಣು ಮತ್ತೆ ಏನಾಗುತ್ತೆ? ಒಣಗುತ್ತೆ. ಅಂದ್ರೆ ನೀರನ್ನು ದೀರ್ಘಕಾಲದವರೆಗೆ ತನ್ನ ಬಳಿ ಶೇಖರಣೆಯನ್ನು ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಕೆಂಪು ಮಣ್ಣಿಗೆ ಬಹಳ ಕಡಿಮೆ. ಇನ್ನು ಕೆಂಪು ಮಣ್ಣಿನಲ್ಲಿ ನಾವೇನು ಮಾಡ್ತೀವಿ ಅಂತಂದ್ರೆ ಯಾವ ಒಂದು ಧಾನ್ಯಗಳನ್ನು ಬೆಳೆಯಲಿಕ್ಕೆ ಸಾಧ್ಯ ಅಂತಂದ್ರೆ ನಾವಿಲ್ಲಿ ತೃಣಧಾನ್ಯಗಳಾಗಿರುವಂತಹದರಲ್ಲಿ ಬೆಳಿತೀವಿ. ಅಂದ್ರೆ ಈ ಒಂದು ಕೆಂಪು ಮಣ್ಣಿನಲ್ಲಿ ರಾಗಿಯನ್ನು ಬೆಳಿತೀವಿ, ಸಜ್ಜೆ, ಹಾಗೆ ಜೋಳ, ತಂಬಾಕು, ದ್ವಿದಳ ಧಾನ್ಯಗಳು, ನೆಲಗಡಲೆಯಂತಹ ಮಳೆ ಆಶ್ರಿತ ಬೆಳೆಗಳಲ್ಲಿ ಬೆಳಿತೀವಿ. ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಮಳೆಯನ್ನ ಆಶ್ರಯವಾಗಿರುವಂತಹದ್ದಲ್ಲ, ಮಳೆ ಆಶ್ರಿತವಾದಂತಹ ಬೆಳೆಗಳು ಅಂತಂದ್ರೆ ಇಲ್ಲಿ ರಾಗಿಯನ್ನ, ಸಜ್ಜೆ, ಜೋಳ ಹಾಗೂ ತಂಬಾಕು ಮತ್ತು ದ್ವಿದಳ ಧಾನ್ಯಗಳು ಹಾಗೂ ನೆಲಗಡಲೆಯನ್ನ ಈ ಒಂದು ಕೆಂಪು ಮಣ್ಣಿನಲ್ಲಿ ಬೆಳೆಯಲಿಕ್ಕೆ ಯೋಗ್ಯವಾಗಿರುವಂತಹ ಬೆಳೆಗಳು. ಇನ್ನೊಂದು ಕೆಲವೊಂದು ಸ್ಥಳಗಳಲ್ಲಿ ಕೆಂಪು ಮಣ್ಣನ್ನ ಅಂದ್ರೆ ನೀರಾವರಿ ಸೌಲಭ್ಯ ಇರುವಂತಹ ಸ್ಥಳಗಳಲ್ಲಿ, ಅಂದ್ರೆ ಕಾಲುಗಳ ಮುಖಾಂತರ ಆಗಿರ್ಬೋದು, ಬಾವಿಗಳ ಮುಖಾಂತರ ಆಗಿರ್ಬೋದು, ತುಂತುರು ಹನಿ ಆಗಿರ್ಬೋದು, ಇಂಥ ಒಂದು ನೀರಾವರಿ ವ್ಯವಸ್ಥೆ ಇರುವಂತಹ ಸ್ಥಳಗಳಲ್ಲಿ
ಭತ್ತವನ್ನು ಬೆಳಿಬೋದು, ಕಬ್ಬನ್ನು ಬೆಳಿಬೋದು, ತೆಂಗು, ಅಡಿಕೆ, ಆಲೂಗಡ್ಡೆ, ತರಕಾರಿ, ಬಾಳೆ ಇವುಗಳನ್ನು ಬೆಳೆಯಲಿಕ್ಕೆ ಸೂಕ್ತ. ಇದೆಲ್ಲ ಬೆಳೆಗಳನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ, ಬರ್ತಾ ಇದೆ ಅಲ್ವಾ. ಇಲ್ಲಿ ಬಾಳೆ ಇದೆ, ಹಾಗೆ ಕಬ್ಬಿರೋದನ್ನ ನೋಡ್ತಾ ಇದ್ದೀವಿ, ತೆಂಗಿದೆ, ಆಲೂಗಡ್ಡೆಯನ್ನು ಬೆಳಿಬೋದು, ತರಕಾರಿಯನ್ನು ಬೆಳಿಬೋದು ಹಾಗೂ ಅಡಿಕೆ ಬೆಳೆಗಳನ್ನ ಈ ಒಂದು ನೀರಾವರಿ ಸೌಲಭ್ಯವಿರುವಂತಹ ಸ್ಥಳಗಳಲ್ಲಿ ಕೆಂಪು ಮಣ್ಣಿನಲ್ಲಿ ಒಂದು ಪರ್ಯಾಯವಾದಂತಹ ಬೆಳೆಗಳನ್ನ ಬೆಳೆಯಬಹುದು. ನೀರಾವರಿ ಇದೆ, ಬರೀ ಮಳೆಯನ್ನೇ ಆಶ್ರಯ ಪಡ್ಕೊಂಡಿದ್ರೆ ರಾಗಿ, ಜೋಳ ಹಾಗೆ ದ್ವಿದಳ ಧಾನ್ಯಗಳು ಏನಿದ್ರು ಅವುಗಳನ್ನು ಬೆಳೆಯಲಿಕ್ಕೆ ಮಾತ್ರ ಸಾಧ್ಯ. ಇದು ಕರ್ನಾಟಕದಲ್ಲಿ ಕಂಡುಬರುವಂತಹ ಮಣ್ಣಿನ ವಿಧಗಳಲ್ಲಿ ಒಂದಾಗಿರುವಂತಹ ಕೆಂಪು ಮಣ್ಣು. ಈ ಕೆಂಪು ಮಣ್ಣನ್ನು ನಾವು ಕರ್ನಾಟಕದ ಯಾವ್ಯಾವ ಜಿಲ್ಲೆಗಳಲ್ಲಿ ನೋಡ್ತೀವಿ ಅಂತಂದ್ರೆ ತುಮಕೂರಲ್ಲಿದೆ, ಬೆಂಗಳೂರು, ರಾಮನಗರ, ಚಿಕ್ಕಬಳ್ಳಾಪುರ, ಕೋಲಾರ, ಚಾಮರಾಜನಗರ, ಮಂಡ್ಯ ಹಾಗೂ ಮೈಸೂರು ಜಿಲ್ಲೆಗಳಲ್ಲಿ ಈ ಒಂದು ಕೆಂಪು ಮಣ್ಣನ್ನು ನಾವು ಹೊಂದಿರುವಂತಹ ಅಥವಾ ಕೆಂಪು ಮಣ್ಣನ್ನು ಹೊಂದಿರುವಂತಹ ಜಿಲ್ಲೆಗಳು ಅಂತ ನಾವಿಲ್ಲಿ ಇನ್ನು ಕರ್ನಾಟಕದಲ್ಲಿ ಕಾಣ್ತಾ ಇರುವಂತಹ ಮತ್ತೊಂದು ಪ್ರಮುಖ ಮಣ್ಣು ಅಂದರೆ ಕರ್ನಾಟಕದ ಮಣ್ಣುಗಳಲ್ಲಿ ವಿಭಾಗವಾಗಿರುವಂತಹ ಮತ್ತೊಂದು ಮಣ್ಣು ಅಂತಂದ್ರೆ ಕಪ್ಪು ಮಣ್ಣು ಅಂತ ಕರೀತೀವಿ. ಈ ಒಂದು ಕಪ್ಪು ಮಣ್ಣನ್ನು ನಾವು ರೇಗೋನ್ ಮಣ್ಣು ಅಂತಲೂ ಕೂಡ ಕರಿತೀವಿ, ಹಾಗೆ ಕಪ್ಪು ಹತ್ತಿ ಮಣ್ಣು ಅಂತಲೂ ಕೂಡ ಕರಿತೀವಿ. ಯಾಕೆ ಇದನ್ನು ಕಪ್ಪು ಹತ್ತಿ ಮಣ್ಣು ಅಂತ ಕರಿತೀವಿ ಅಂದ್ರೆ ಈ ಕಪ್ಪು ಮಣ್ಣು ಏನಿದೆ ಅಧಿಕವಾಗಿ ಈ ಒಂದು ಹತ್ತಿ ಬೆಳೆಗೆ ಸೂಕ್ತವಾಗಿರೋದ್ರಿಂದ ಅದನ್ನ ಕಪ್ಪು ಹತ್ತಿ ಮಣ್ಣು ಅಂತಲೂ ಕೂಡ ಗುರುತಿಸ್ತೀವಿ. ಹಾಗಾದ್ರೆ ಕಪ್ಪು ಮಣ್ಣು ಹೇಗೆ ರಚನೆ ಆಗುತ್ತೆ? ಕೆಂಪು ಮಣ್ಣಿನ ಈ ಕಪ್ಪು ಮಣ್ಣು ಯಾವ ಒಂದು ರಚನೆ ಆಗಿರುವಂತಹ ಹೇಗೆ ರಚನೆ ಆಗಿದೆ ಅಂತಂದ್ರೆ ಬಸಾಲ್ಟ್ ಶಿಲೆಯ ಶಿಥಲೀಕರಣದಿಂದ ರಚಿತವಾಗಿರುವಂತಹದ್ದು. ಈ ಒಂದು ಶಿಲೆಗಳು ಕಾಣಿಸ್ತಾ ಇದೆಯಲ್ಲ, ಇದನ್ನು ನಾವು ಬಸಾಲ್ಟ್ ಶಿಲೆಗಳು ಅಂತ ಕರಿತೀವಿ. ಈ ಬಸಾಲ್ಟ್ ಶಿಲೆಗಳ ಶಿಥಲೀಕರಣದಿಂದ ಅದರ ಒಳಗೆ ಚೂರಾಗಿ ರಚಿತವಾಗಿರುವಂತಹ ಮಣ್ಣೆ ಕಪ್ಪು ಮಣ್ಣು. ಇದರಲ್ಲಿ ಹೆಚ್ಚಾಗಿ ಏನಿರುತ್ತೆ ಅಂತಂದ್ರೆ ಅಲ್ಯೂಮಿನಿಯಂ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ, ಮ್ಯಾಗ್ನೀಷಿಯಂ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ, ಜೊತೆಯಲ್ಲಿ ಕಬ್ಬಿಣದ ಆಕ್ಸೈಡ್ ಕೂಡ ಇರುವಂತಹದ್ದು ಈ ಒಂದು ಮಣ್ಣಿನ ಪ್ರಮುಖ ಲಕ್ಷಣಗಳಾಗಿರುವಂತಹದ್ದು. ಹೀಗಾಗಿ ಇದರ ಒಂದು ಬಣ್ಣ ಏನಾಗಿದೆ ಕಪ್ಪು ಬಣ್ಣವನ್ನ ಹೊಂದಿದೆ. ಹಾಗಾದ್ರೆ ಇದರ ಬಣ್ಣ ಕಪ್ಪು ಬಣ್ಣವನ್ನ ನಾವು ನೋಡ್ತಾ ಇದ್ದೀವಿ, ಹಾಗಾಗಿ ಇದನ್ನ ನಾವು ಕಪ್ಪು ಮಣ್ಣು ಅಂತ ಕರಿತೀವಿ. ಜೊತೆಗೆ ಇದನ್ನ ಎರೆಮಣ್ಣು ಅಂತ ಕೂಡ ಕರಿತೀವಿ, ಜೊತೆ ಇದನ್ನ ನಾವು ಕಪ್ಪು ಹತ್ತಿ ಮಣ್ಣು ಅಂತ ಕೂಡ ಕರಿತೀವಿ. ಇದಕ್ಕೆ ಹೆಚ್ಚು ದಿನ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಇದೆ. ಅಂದ್ರೆ ಕೆಂಪು ಮಣ್ಣಿನಲ್ಲಿ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಬಹಳ ಕಡಿಮೆ, ಆದರೆ ಕಪ್ಪು ಮಣ್ಣಿನಲ್ಲಿ ದೀರ್ಘಕಾಲದವರೆಗೆ ನೀರಿನ ಅಂಶವನ್ನು ಅಥವಾ ನೀರಿನ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯ ಅಧಿಕವಾಗಿರುವಂತಹ ನಮಗೆ ಕಾಣುತ್ತೆ. ಹಾಗೆ ಕಪ್ಪು ಮಣ್ಣು ಏನಿದೆ ಈ ಒಂದು ಮಣ್ಣಿನಲ್ಲಿ ನಾವು ಅಧಿಕವಾಗಿ ಹತ್ತಿಯನ್ನ, ಜೋಳ, ಸೂರ್ಯಕಾಂತಿ, ಮೆಣಸಿನಕಾಯಿ, ಮೆಕ್ಕೆಜೋಳ, ಬೇಳೆಕಾಳು, ಕಬ್ಬು, ಈರುಳ್ಳಿ ಮತ್ತು ಭತ್ತವನ್ನು ಬೆಳೆಯಲಿಕ್ಕೆ ಸೂಕ್ತ. ಈ ಒಂದು ಕಪ್ಪು ಮಣ್ಣಿನಲ್ಲಿ ಜಾಸ್ತಿ ನಾವೇನು ಬೆಳಿಬಹುದು? ಜೋಳ, ಹತ್ತಿ, ಜೋಳ, ಸೂರ್ಯಕಾಂತಿ, ಮೆಣಸಿನಕಾಯಿ, ಮೆಕ್ಕೆಜೋಳ, ಬೇಳೆಕಾಳು, ಕಬ್ಬು, ಈರುಳ್ಳಿ ಮತ್ತು ಭತ್ತವನ್ನ ಈ ಒಂದು ಮಣ್ಣಿನಲ್ಲಿ ಬೆಳೆಯುವಂತಹ ಪ್ರಮುಖ ಬೆಳೆಗಳು ಅಂತ ನಮಗೆ ಗುರುತಿಸ್ತೀವಿ. ಈ ಮಣ್ಣು ಏನಿದೆ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಹರಡಿರುವಂತಹದ್ದು. ಅಂದ್ರೆ ನಾವು ಭಾಗವಹಿಸ್ತಾ ಇದ್ದೀವಲ್ಲ, ಧಾರವಾಡ ಇರ್ಬೋದು, ಗದಗ, ಬಳ್ಳಾರಿ, ಕೊಪ್ಪಳ, ಕಲಬುರಗಿ, ಯಾದಗಿರಿ, ಬಾಗಲಕೋಟೆ, ಬೆಳಗಾವಿ ಹಾಗೂ ಚಾಮರಾಜನಗರ ಜಿಲ್ಲೆಗಳಲ್ಲಿ ಈ ಒಂದು ಕಪ್ಪು ಮಣ್ಣಿನ ಒಂದು ಪ್ರಮಾಣವನ್ನು ಅಧಿಕವಾಗಿರುವುದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇದು ನಮ್ಮ ಕರ್ನಾಟಕದಲ್ಲಿ ಹಂಚಿಕೆಯಾಗಿರುವಂತಹ ಎರಡನೇ ಪ್ರಮುಖ ವಿಧವಾಗಿರುವಂತಹ ಕಪ್ಪು ಮಣ್ಣಿನ ಪರಿಚಯವನ್ನ ತಿಳ್ಕೊಂಡ್ವಿ. ಅದರ ಇನ್ನೆರಡು ವಿದ್ಯಾರ್ಥಿಗಳೇ ಇಷ್ಟೊತ್ತು ನಾವು ಕರ್ನಾಟಕದ ವಾಯುಗುಣ ಮತ್ತು ವಾಯುಗುಣದ ಪ್ರಮುಖ ಲಕ್ಷಣಗಳನ್ನು ತಿಳ್ಕೊಂಡ್ವಿ. ಹಾಗೆ ಕರ್ನಾಟಕದ ಪ್ರಮುಖ ಋತುಕಾಲಗಳಾಗಿರುವಂತಹ ಬೇಸಿಗೆ ಕಾಲ, ಮಳೆಗಾಲ, ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ ಹಾಗೂ ಚಳಿಗಾಲದ ಒಂದು ಪರಿಚಯವನ್ನು ತಿಳ್ಕೊಂಡ್ವಿ. ಅದರ ಮುಂದುವರೆದ ಒಂದು ಭಾಗದಲ್ಲಿ ಕರ್ನಾಟಕದಲ್ಲಿ ಹಂಚಿಕೆಯಾಗಿರುವಂತಹ ಕೆಂಪು ಮಣ್ಣು ಮತ್ತು ಕಪ್ಪು ಮಣ್ಣಿನ ಪರಿಚಯವನ್ನು ತಿಳ್ಕೊಂಡ್ವಿ. ಇದರ ಮುಂದುವರೆದಂತಹ ಭಾಗ ಅಂದರೆ ಜಂಬಿಟ್ಟಿಗೆಯ ಮಣ್ಣಿನ ವಿಧ ಹಾಗೂ ಕರಾವಳಿ ತೀರ ಪ್ರದೇಶದಲ್ಲಿ ಕಂಡುಬರುವಂತಹ ಮಣ್ಣು ಅಂದರೆ ಮೆಕ್ಕಲು ಮಣ್ಣಿನ ಒಂದು ಪರಿಚಯವನ್ನ ಹಾಗೂ ಕರ್ನಾಟಕದಲ್ಲಿ ಕಂಡುಬರುವಂತಹ ಸ್ವಾಭಾವಿಕ ಸಸ್ಯವರ್ಗಗಳು ಯಾವುದು ಹಾಗೂ ಪ್ರಾಣಿ ಸಂಪತ್ತು, ಕರ್ನಾಟಕದ ಪ್ರಾಣಿ ಸಂಪತ್ತು ಯಾವುದು ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ತಿಳ್ಕೊಬೇಕಾಗಿರುವಂತಹದ್ದು. ಧನ್ಯವಾದಗಳು.